ನೋಡಿ ಎಷ್ಟು ಕ್ವೆಶ್ಚನ್ಸ್ ಬಂದಿದೆ. ಐ ವಾಸ್ ಅ ಸ್ಟೇಟ್ ಲೆವೆಲ್ ಡ್ಯಾನ್ಸರ್. ಅವಳು 2 ತುತ್ತು ತಿಂತಾಳ ಅಷ್ಟೇ. ಈ ಥರ ಇರಲೇ ಇರಲಿಲ್ಲ. ತುಂಬ ಜನ ಅಮ್ಮನ ಬಗ್ಗೆ ಕೇಳಿದ್ದೀರಾ, ಅಮ್ಮಂಗೆ ಏನಾಯಿತು, ಅಮ್ಮನ ಬಗ್ಗೆ ಮಾತಾಡಿ ಅಂತ ಎಲ್ಲ ಕಮೆಂಟ್ಸಲ್ಲಿ ಕೇಳ್ತೀರಾ. ಸೊ ಯಾ, ಲೆಟ್ ಮೀ ಮೇಕ್ ಇಟ್ ಕ್ಲಿಯರ್. ಐ ಆಮ್ ಟೋಟಲಿ ಓಕೆ ವಿತ್ ಡಿವೋರ್ಸ್. ಹಲೋ ನಮಸ್ಕಾರ, ನಾನು ನಿಮ್ಮ ಅರ್ಪಿತಾ ಅಭಿಷೇಕ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇನ್ಸ್ಟಾಗ್ರಾಮಲ್ಲಿ Q&A ಕ್ವೆಶ್ಚನ್ ಹಾಕಿದ್ದೆ. ನೋಡಿ ಎಷ್ಟು ಕ್ವೆಶ್ಚನ್ಸ್ ಬಂದಿದೆ ಅಂತ ಅಂದರೆ ಸಿಕ್ಕಾಪಟ್ಟೆ ಬಂದಿದೆ. ಲೆಟ್ಸ್ ಸಿ ಎಷ್ಟಾಗುತ್ತೋ ಅಷ್ಟಕ್ಕೆ ಐ ವಿಲ್ ಟ್ರೈ ಆ್ಯನ್ ಆನ್ಸರ್. ತುಂಬ ಒಳ್ಳೊಳ್ಳೆ ಕ್ವೆಶ್ಚನ್ ಇದ್ದರೆ ಪಾರ್ಟ್ 2 ಮಾಡೋಣ ಅಂತೆ. ಸೊ ಜಾಸ್ತಿ ಮಾತಾಡೋದು ಬೇಡ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಹೌ ಡು ಯು ಮ್ಯಾನೇಜ್ ಅಡ್ವೈಸ್ ಆನ್ ಹೌ ಟು ರೇಸ್ ಅ ಕಿಡ್ ಬೈ ಅದರ್ಸ್? ನಾನು ಲಿಟ್ರಲಿ ಈ ಕಿವಿಲ್ ಕೇಳಿಸ್ಕೊಂಡು ಈ ಕಿವಿಲ್ ಬಿಟ್ಬಿಡ್ತೀನಿ. ಅಂದರೆ ಇಟ್ ಡಿಪೆಂಡ್ಸ್. ದೆರ್ ಆರ್ ಪೀಪಲ್ ಹೂ ಗಿವ್ ವೆರಿ ಗುಡ್ ಅಡ್ವೈಸಸ್, ಆಯಿತಾ. ಸ್ಪೆಷಲಿ ನನ್ನೊಂದು ಇಬ್ಬರು ಫ್ರೆಂಡ್ಸ್ ಇದ್ದಾರೆ ಹೂ ಆರ್ ಆಲ್ರೆಡಿ ಮದರ್ಸ್, ಅಥವಾ ಅಬಿ ಕಸಿನ್ ಅಕ್ಕ ಇರ್ಬೋದು. ಇವರೆಲ್ಲರೂ ಸಿಕ್ಕಾಪಟ್ಟೆ ಚೆನ್ನಾಗೆ ನನಗೆ ಅಡ್ವೈಸಸ್ ಕೊಡ್ತಾರೆ. ಆ್ಯಂಡ್ ವೆನ್ ಎವರ್ ಐ ವಾಂಟ್ ಎನಿ ಹೆಲ್ಪ್ ನಾನು ಐ ರೀಚ್ ಔಟ್ ಟು ದೆಮ್. ಬಟ್ ಅಗೇನ್ ದೆರ್ ಆರ್ ಪೀಪಲ್ ಬೇಡ್ದಿರೋದು ಹೇಳೋದ್ಕಿಂತ ಎದುರಿಸ್ಬಿಡ್ತಾರೆ. ನನಗದು ಸಖತ್ ಹಿಂಸೆ ಆಗುತ್ತೆ. ಬಿಕಾಸ್ ಇವಾಗ ರೀಸೆಂಟಾಗೆ ನಾನು ಮಗುಗೆ ಹಾಲು ಕುಡ್ಸೋದು ಬಿಡಿಸ್ದೆ ಅಲ್ವಾ. ಸೊ ಒಂದಷ್ಟು ಜನ ಹೇಳ್ತಾಯಿದ್ರು, ಹುಷಾರು, ನಿನಗೆ ಸಿಕ್ಕಾಪಟ್ಟೆ ಹುಷಾರು ತಪ್ಪಿಬಿಡ್ತೀಯಾ, ಅಥವಾ ಮಗು ತುಂಬ ಕ್ರ್ಯಾಂಕಿ ಆಗಿಬಿಡುತ್ತೆ, ನೋಡ್ಕೊಂಡು ಹಾಲು ಬಿಡಿಸು, ಏನೇನೇನೋ ಹೇಳಿದ್ರು, ಆಯಿತಾ. ಸೊ ಎಲ್ಲೋ ಒಂದು ಕಡೆ ಆ ಭಯ ಇರುತ್ತೆ ಅಲ್ವಾ, ಹೆಂಗೋ ಏನೋ ಅಂತ. ಬಟ್ ಐ ವಾಸ್ ಆಲ್ವೇಸ್ ಸ್ಟ್ರಾಂಗ್. ನಾನು ಯಾವಾಗಲೂ ಅಂದ್ಕೊಳ್ಳೋದು ಏನು ಅಂತ ಅಂದರೆ, ಎಲ್ಲರೂ ಜರ್ನಿನೂ ಒಂದೇ ಥರ ಇರಲ್ಲ. ಇವಾಗ ಒಂದೇ ತಾಯಿಗೆ ಇಬ್ಬರು ಮಕ್ಕಳಾದರೆ ಫಸ್ಟ್ ಮಗು ಪ್ರೆಗ್ನೆನ್ಸಿ ಅಥವಾ ಜರ್ನಿನೇ ಬೇರೆ ಇರುತ್ತೆ, ಸೆಕೆಂಡ್ ಮಗು ಜರ್ನಿನೇ ಬೇರೆ ಇರುತ್ತೆ. ಸೊ ಹಂಗಿರುವಾಗ ನಂದು ಇನ್ನೊಬ್ರದ್ದು ಹೆಂಗೆ ಇಟ್ ವಿಲ್ ಬಿ ಸೇಮ್ ಅಲ್ವಾ. ಸೊ ಹಾಗಾಗಿ ಐ ಆಲ್ವೇಸ್ ಫೀಲ್ ಮೈ ಜರ್ನಿ ಈಸ್ ಡಿಫ್ರೆಂಟ್. ಆ್ಯಂಡ್ ನಂದೆಲ್ಲ ಚೆನ್ನಾಗೇ ಆಗುತ್ತೆ, ಸ್ಮೂತಾಗೇ ಆಗುತ್ತೆ, ಹೀಗೆ ನಾನು ಅಂದ್ಕೊಳ್ತಾ ಇರ್ತೀನಿ. ಆ್ಯಂಡ್ ಅದು ಹಾಗೆ ಆಯಿತು, ಎಷ್ಟು ಈಸಿಯಾಗೆ ನನ್ನ ಮಗಳು ಹಾಲು ಬಿಟ್ಲು. ಆ್ಯಂಡ್ ಆಲ್ಸೋ ತುಂಬ ಜನ ಕ್ವೆಶ್ಚನ್ಸಲ್ಲಿ ಅದ್ರ ಬಗ್ಗೆನೂ ಕೇಳಿದ್ದೀರಾ, ಹೌ ಡಿಡ್ ಯು ವೀನ್ ಆಫ್ ಅಂತ. ಅದನ್ನೆಲ್ಲನೂ ನಾನು ಪ್ರಾಬಬ್ಲಿ ನೆಕ್ಸ್ಟ್ ವೀಡಿಯೋಲಿ ಹೇಳ್ತೀನಿ, ಬಿಕಾಸ್ ದಟ್ ಈಸ್ ಅ ವೆರಿ ಲಾಂಗ್ ಸ್ಟೋರಿ. ಸೊ ಅದಕ್ಕೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಆಯಿತಾ. How did you learn hooping? I have seen you doing it often, and how to learn it and how did it help you? Love you akka. Thank you Nivi Devraj. So ನಾನು ಹೂಲಾ ಹೂಪಿಂಗ್ ತುಂಬ ಚಿಕ್ಕ ವಯಸ್ಸಲ್ಲೇ ಕಲ್ತ್ಬಿಟ್ಟೆ. ಇಫ್ ಯು ಡೋಂಟ್ ನೋ, ಐ ವಾಸ್ ಅ ಸ್ಟೇಟ್ ಲೆವೆಲ್ ಡ್ಯಾನ್ಸರ್. ಸೊ ಹಾಗಾಗಿ ನಾನು ಸ್ಕೂಲಲ್ಲೆಲ್ಲ ಪರ್ಫಾರ್ಮೆನ್ಸಸ್ ಕೊಡ್ತಾಯಿದ್ದೆ. ನಾನು 3rd ಸ್ಟ್ಯಾಂಡರ್ಡೋ 4th ಸ್ಟ್ಯಾಂಡರ್ಡೋ ಐ ಡೋಂಟ್ ರಿಮೆಂಬರ್ ಪ್ರಾಪರ್ಲಿ. ಆವಾಗ ನಾನು ಏರೋಬಿಕ್ಸ್ದು ಒಂದು ಪರ್ಫಾರ್ಮೆನ್ಸ್ ಕೊಡೋದಿತ್ತು. ಅಂದರೆ ಫ್ಲಿಪ್ಪು, ಬ್ಯಾಕ್ ಬೆಂಡಿಂಗು, ಈ ಥರ ಎಲ್ಲ ಒಂದಷ್ಟು ಸ್ಟಂಟ್ಸ್ ಮಾಡಬೇಕಾಗಿತ್ತು. ಆವಾಗ ಒನ್ ಆಫ್ ದ ಸ್ಟಂಟ್ ವಾಸ್ 3 ಜನ ಹುಡುಗಿರಿದ್ವಿ, ಆಯಿತಾ, ನಾವದು ಮಾಡೋದು. ಸೊ ಒನ್ ಆಫ್ ದ ಸ್ಟಂಟ್ ವಾಸ್ ಇಬ್ಬರು ಆ ಕಡೆ ಈ ಕಡೆ ಹೂಪ್ ಇಟ್ಕೊಂಡಿರ್ತಾರೆ, ನಾನು ಓಡ್ ಬಂದು ಆ ಹೂಪ್ ಒಳಗೆ ಜಂಪ್ ಮಾಡಿ ರೋಲ್ ಮಾಡಬೇಕು. ಸೊ ದಿಸ್ ವಾಸ್ ಒನ್ ಆಫ್ ದ ಸ್ಟಂಟ್. ಸೊ ಅದಕ್ಕೆ ನಮಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರಲ್ಲ. ಸೊ ಆವಾಗ ನಾನು ಹೂಪಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಆವಾಗೆಲ್ಲ ಈ ಸ್ಟೀಲ್ದು ಮೆಟಲ್ ಹೂಪ್ ಬರೋದು, ಐ ಡೋಂಟ್ ನೋ ನೀವು ನೋಟಿಸ್ ಮಾಡಿದ್ದೀರೋ ಅಲ್ವೋ, ಸ್ಕೂಲಲ್ಲೆಲ್ಲ ಇರ್ತಿತ್ತು. ನನಗದು ಹೂಪ್ ಹೆಂಗೆ ಗೊತ್ತಾಯಿತು ಅಂತ ಅಂದರೆ, ನಾನು ನಮ್ಮ ಡ್ಯಾಡಿ ಜೊತೆ ಚಿಕ್ಕ ವಯಸ್ಸಲ್ಲಿ ಪಾರ್ಕಿಗೆ ಕರ್ಕೊಂಡು ಹೋಗೋರು ವಾಕಿಂಗ್ಗೆ. ಕೃಷ್ಣರಾವ್ ಪಾರ್ಕ್ ದೊಡ್ಡದಿತ್ತಲ್ಲ. ಸೊ ಅಲ್ಲಿ ಇಬ್ಬರು ಹುಡುಗಿರು ಹೂಪ್ ಮಾಡೋರು. ಆ್ಯಂಡ್ ಅವರು ಇಂಗ್ಲೀಷಲ್ಲೆಲ್ಲ ಮಾತಾಡ್ತಾ ಇದ್ರೈತೆ, ನನಗಿಂತ ದೊಡ್ಡವರು. ಸೊ ನನಗೆ ಭಯ ಇರ್ತಿತ್ತು ಹೋಗಿ ಕೇಳಿ ಈಸ್ಕೊಂಡು ಆಡೋಕ್ಕೆಲ್ಲ. ಬಟ್ ಐ ಆಲ್ವೇಸ್ ವಾಂಟೆಡ್ ಟು ಟ್ರೈ. ಸೊ ಯಾವಾಗ ನಂಗೆ ಹೂಪ್ ಸಿಕ್ತು, ನಂಗೆ ಸಿಕ್ಕಿದೆ ಚಾನ್ಸ್ ಅಂತ ನಾನು ಹೂಪ್ ಮಾಡೋಕ್ಕೆ ಶುರು ಮಾಡಿದೆ. ಪ್ರಾಕ್ಟೀಸ್ ಮಾಡಿ 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 ಐ ಪಿಕ್ಡ್ ಇಟ್ ಅಪ್. ಸೊ ಅದಾದಮೇಲೆ ಒಂದು ಸತಿ ಬಿಗ್ ಬಜಾರ್ ಓಪನ್ ಆಯಿತು ಬನಶಂಕರಿಲಿ. ಆವಾಗ ಅಲ್ಲಿ ಹೋದಾಗ ಹೂಪ್ ಹಾಕಿದ್ರು, ಆಯಿತಾ. 250 ರೂಪೀಸ್ ಏನೋ. ಫುಲ್ ಒಂದು ವಾರ ಲಿಟ್ರಲಿ ನಾನು ಹೂಪ್ಗೋಸ್ಕರ ಕರೆದು ಊಟ ಬಿಟ್ಟು ಎಲ್ಲ ಮಾಡಿ ಕೊನೆಗೆ ಕೊಡಿಸಿದ್ರು ಆ ಹೂಲಾ ಹೂಪ್. ನಂಗೆ ಇನ್ನೂ ಎಷ್ಟು ನೆನಪಿದೆ ಅಂದರೆ, ನಮ್ಮ ಮನೆಯಿಂದ ಬಿಗ್ ಬಜಾರ್ಗೆ ಪ್ರಾಬ್ಲಿ ಒಂದು ಅರ್ಧ ಗಂಟೆ ವಾಕ್. ಸೊ ಅಲ್ಲಿಂದ ವಾಕ್ ಮಾಡ್ಕೊಂಡು ಹೋಗಿ ಬಿಗ್ ಬಜಾರ್ಗೆ ಆ ದುಡ್ಡು ಕೊಟ್ಟು ಆ ಹೂಪ್ ತೊಗೊಂಡು ಬಂದು ಎವ್ರಿ ಡೇ ಐ ಯೂಸ್ ಟು ಪ್ರಾಕ್ಟೀಸ್. ಹೆಂಗೆ ಹುಚ್ಚದ್ದಂಗೆ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ ಅಂತ ಅಂದರೆ, ನಮ್ಮನೆ ಖಾಲಿ ರೋಡ್ ಇರ್ತಾಯಿತ್ತು ಮಧ್ಯಾಹ್ನದ ಹೊತ್ತು, ರೋಡಲ್ಲೆಲ್ಲ ನಡ್ಕೊಂಡು ಹೂಪ್ ಮಾಡೋದು, ಆ ರೇಂಜಿಗೆ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಅದಾದಮೇಲೆ ಎಲ್ಲೆಲ್ಲೆಲ್ಲ ಚೆನ್ನಾಗಿರೋ ಹೂಪ್ ಸಿಗುತ್ತೋ ಅಪ್ಗ್ರೇಡ್ ಮಾಡಿಕೊಂಡು ಹಾಗೆ ಪ್ರಾಕ್ಟೀಸ್ ಆಗಿದ್ದು. ಇಟ್ಸ್ ಲೈಕ್ ಮೈ ಒಂಥರ ಥೆರಪಿ ಥರ ನನಗೆ. ಆ್ಯಂಡ್ ಇವಾಗ ಎಷ್ಟು ಅಭ್ಯಾಸ ಆಗೋಗಿದೆ ಅಂತ ಅಂದರೆ, ಐ ಕ್ಯಾನ್ ಲಿಟ್ರಲಿ ಡೂ ಎನಿಥಿಂಗ್ ವೈಲ್ ಹೂಪಿಂಗ್. ಸೊ ಯಾ, ದ್ಯಾಟ್ಸ್ ಹೌ. ಆ್ಯಂಡ್ ಹೆಂಗೆ ಹೆಲ್ಪ್ ಆಯಿತು ಅಂತ ಅಂದರೆ, ನನಗೆ ಫಿಸಿಕಲಿಗಿಂತ, ಬಿಕಾಸ್ ನಾನು ಯಾವತ್ತೂ ವೆಯ್ಟ್ ಲಾಸ್ಗೋ ಅಥವಾ ಇನ್ನೊಂದಕ್ಕೋ ಮತ್ತೊಂದಕ್ಕೋ ಅಂತ ಮಾಡಿಲ್ಲ, ನನ್ನ ಖುಷಿಗೋಸ್ಕರ ಮಾಡ್ತಿದ್ದೆ. ಇವಾಗಲೂ ಅಷ್ಟೇ, ನಂಗೆ ತುಂಬ ಏನಾದರೂ ಸ್ಟ್ರೆಸ್ ಆದರೆ ಅಥವಾ ಏನೋ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಬೇಕು ಅಂತ ಅಂದರೆ ಐ ಹೂಪ್. ನನಗೆ ಅದೊಂಥರ ಖುಷಿ ಕೊಡುತ್ತೆ ಅಷ್ಟೇ. ಹೌ ಡು ಯು ಮ್ಯಾನೇಜ್ ಗ್ರಂಥ ವೆನ್ ಶಿ ಈಸ್ ಕ್ರ್ಯಾಂಕಿ ನಾಟ್ ಈಟಿಂಗ್ ಫುಡ್?
ಯು ಡಿಂಟ್ ಸ್ಕೋಲ್ಡ್ ಆರ್ ಬೀಟ್ ಹರ್ ಟಿಲ್ ನೌ. ಸೊ ನಾನು ಗ್ರಂಥ ಲಕ್ಕೀಲಿ ಯಾವತ್ತೂ ತುಂಬ ಕ್ರ್ಯಾಂಕಿ ಎಲ್ಲ ಆಗಿಲ್ಲ. 1-2 ಸತಿ ಹುಷಾರು ತಪ್ಪಿದಾಗಾದ್ಲು ಅಂದಾಗ, ಅಂದರೆ ಶಿ ವಾಂಟೆಡ್ ಮೀ ಅಷ್ಟೇ. ಸೊ ನನ್ನ ಜೊತೆ ಇದ್ದರೆ ಸುಮ್ಮನೆ ಇರೋಳು. ಸೊ ಆ ಥರ ಕ್ರ್ಯಾಂಕಿ. ಅದರ್ವೈಸ್ ಅವಳು ಬಿದ್ದು ಒದ್ದಾಡೋದು ಈ ಥರ ಎಲ್ಲ ಟಚ್ವುಡ್ ಯಾವತ್ತೂ ಮಾಡಿಲ್ಲ. ಆ್ಯಂಡ್ ಊಟಕ್ಕೆ ಅಂತ ಅಂದರೆ ಐ ನೆವರ್ ಫೋರ್ಸ್ ಹರ್. ಅವಳು 2 ತುತ್ತು ತಿಂತಾಳೋ ಅಷ್ಟೇ, 5 ತುತ್ತು ತಿಂತಾಳೋ ಅಷ್ಟೇ. ಅವಳು ಎಷ್ಟು ತಿಂತಾಳೋ ಅಷ್ಟೇ. ಇವಾಗ 5 ತುತ್ತು ತಿಂದಾದ್ಮೇಲೆ ಕೊಡ್ತೀನಿ, ಇಲ್ಲ ಅಂತಾಳೆ. 1-2-3 ಸತಿ ಐ ವಿಲ್ ಟ್ರೈ. ಅದಾದಮೇಲೆ ಅವಳು ಬೇಡ ಅಂತ ಇದ್ದಾಳೆ ಅಂತ ಅಂದರೆ ಐ ವಿಲ್ ಸ್ಟಾಪ್. ಇದನ್ನು ನನಗೆ ಹೇಳ್ಕೊಟ್ಟಿದ್ದು ನಳಿ ಆಂಟಿ. ಬಿಕಾಸ್ ಆಂಟಿ ಅವರಿಬ್ಬರು ಮಕ್ಳಿಗೂ ಹಾಗೆ ಮಾಡಿದ್ದಂತೆ. ಸೊ ಯಾವಾಗೂ ಹೇಳೋರು, ಬೆಳೀತಾ ಅವ್ರಿಗೆ ಹೊಟ್ಟೆ ಹಶ್ವಾದರೆ ದೇ ವಿಲ್ ಓನ್ಲಿ ಅಂಡರ್ಸ್ಟ್ಯಾಂಡ್, ಯಾಕೆ ಸುಮ್ಮನೆ ಫೋರ್ಸ್ ಮಾಡ್ತೀರಾ ಅಂತ. ಆ್ಯಂಡ್ ನನ್ನ ಡಾಕ್ಟರು ಅದೇ ಹೇಳಿದ್ದು, ಮಗುದು ಕೈ ಎಷ್ಟಿದೆ, ಪಾಮ್ ಎಷ್ಟಿದೆ ಅಷ್ಟೇ ಅವ್ರಿಗೆ ಊಟ ಬೇಕಂತೆ. ಸೊ ಅವ್ರು ಹೇಳ್ತಾಯಿದ್ರು, ನಿಮ್ಮ ಕೈ ಅಷ್ಟು ತಿನ್ನಿಸ್ಬೇಡಿ, ಮಗು ಕೈ ಎಷ್ಟಿದೆ ಅಷ್ಟೇ ಅವ್ರಿಗೆ ಹೊಟ್ಟೆ ತುಂಬುತ್ತೆ ಅಂತ. ಸೊ ಹಾಗಾಗಿ ನಾನು ಹಾಗೆ ಮಾಡೋದು. ಈಗೀಗ ಶಿ ಸ್ಟಾರ್ಟೆಡ್ ಲರ್ನಿಂಗ್. ಅವಳೇ ಹೊಟ್ಟೆ ಹಶ್ವಾದಾಗ ಬರ್ತಾಳೆ, ಮಮ್ಮಿ ಬನಾನಾ ಕೇಳ್ತಾಳೆ ಅಥವಾ ಹಾಲು ಅಂತ ಕೇಳ್ತಾಳೆ, ಮಮ್ಮಮ್ಮ ಕೇಳ್ತಾಳೆ. ಸೊ ಶಿ ಈಸ್ ಅಂಡರ್ಸ್ಟುಡ್. ಅಥವಾ ಯಾವುದಾದ್ರೂ ಫ್ರೂಟ್ಸ್, ಶಿ ಈಸ್ ಅ ಬಿಗ್ ಟೈಮ್ ಫ್ರೂಟ್ ಬೇಬಿ. ಅವಳಿಗೆ ಸಕ್ಕತ್ ಇಷ್ಟ. ನಾವು ಮನೇಲಿ ಯಾವಾಗಲೂ ಅಷ್ಟೇ, ಸ್ಪೆಷಲಿ ಮಧ್ಯಾಹ್ನದ ಹೊತ್ತು ಹಣ್ಣು ತಿಂತೀವಿ. ಸೊ ಅವಳಿಗೂ ಅಭ್ಯಾಸ ಆಗಿದೆ ಅಲ್ಲ, ಅವಳೇ ಬಂದು ಕೇಳ್ತಾಳೆ. ಅವಳಿಗೆ ಬನಾನಾ ಗೊತ್ತು, ವಾಟರ್ಮೆಲನ್ ಗೊತ್ತು, ಅದಾದಮೇಲೆ ಗ್ರೇಪ್ಸ್ ಗೊತ್ತು. ಸೊ ಇದೆಲ್ಲ ಬಂದು ಆರೆಂಜ್ ಗೊತ್ತು, ಬಂದು ಅವಳೇ ಕೇಳ್ತಾಳೆ. Look back at teenage Arpita, what would you say to her? Like, how is life today? ಟೀನೇಜ್ ಹುಡುಗಿಲಿ ಐ ವಾಸ್ ವೆರಿ ಡಿಫ್ರೆಂಟ್. ನಾನು ಈ ಥರ ಇರಲಿಲ್ಲ. ಐ ವಾಸ್ ವೆರಿ ಸೈಲೆಂಟ್, ಇಂಟ್ರೋವರ್ಟ್. ತುಂಬ ಇನ್ಸೆಕ್ಯೂರಿಟೀಸ್ ಇತ್ತು, ತುಂಬ ಭಯ ಇತ್ತು. ನಂಗೆ ಯಾರ ಹತ್ರ ಆದರೂ ಮಾತಾಡಬೇಕು ಅಂದರೆ ಸಖತ್ ಭಯ. ಸೊ ನನಗೆ ಜಾಸ್ತಿ ಫ್ರೆಂಡ್ಸ್ ಮಾಡ್ಕೋತಾ ಇರಲಿಲ್ಲ ಬಿಕಾಸ್ ಆಫ್ ದ ಫಿಯರ್. ನಾನು ಎಲ್ಲಿ ತಪ್ಪು ಮಾತಾಡ್ಬಿಡ್ತೀನೋ ಅಥವಾ ಏನು ಹೇಳ್ಬಿಡ್ತೀನೋ ಅಂತ. ಪ್ರಾಬಬ್ಲಿ ನಾನು ಬೆಳೆದಿದ್ದ ವಾತಾವರಣ ಹಂಗಿತ್ತೋ ಏನೋ ಗೊತ್ತಿಲ್ಲ. ತುಂಬ ಭಯದಲ್ಲೇ ಇರ್ತಿದ್ದೆ ಯಾವಾಗಲೂ ನಾನು ಚಿಕ್ಕ ವಯಸ್ಸಲ್ಲಿ. ಸೊ ಏನು ಹೇಳಬೇಕು ಆ ಹುಡುಗಿಗೆ ಅಂತ ಅಂದರೆ, ಹೋಗಿ ಒಂದು ಗಟ್ಟಿಗೆ ಹಗ್ ಮಾಡಿ, ಹೋಲ್ಡ್ ಆನ್, ಬ್ರೈಟರ್ ಫ್ಯೂಚರ್ ಇಸ್ ಕಮಿಂಗ್ ಅಂತ ಹೇಳಬೇಕು. ಅಂದರೆ ಅಫ್ಕೋರ್ಸ್ ಆ ಹುಡುಗಿ ಅಷ್ಟು ಸ್ಟ್ರಾಂಗಾಗಿ ಅವತ್ತಿದ್ದಕ್ಕೆ ಇವತ್ತು ನಾನು ಏನಾಗಿದ್ದೀನೋ ಅದಾಗಿರೋದು. ಬಟ್ ಯಾರೋ ಒಬ್ಬರು ಹೇಳಕ್ಕೆ ಬೇಕಲ್ವ, ಏನಾಗಲ್ಲ, ನಾನಿದ್ದೀನಿ ನಿನಗೋಸ್ಕರ ಅಂತ. ಪ್ರಾಬಬ್ಲಿ ಐ ವಿಲ್ ಡೂ ದಟ್ ಟು ದಟ್ ಗರ್ಲ್ ಅಷ್ಟೇ. ಹಂಗೆ ಅಷ್ಟು ಹೇಳ್ಬೋದು. ವಾಟ್ ವರ್ಕ್ ಡಸ್ ಅಭಿ ಅಣ್ಣ ಡೂ? ಹಿ ಓನ್ಸ್ ಅ ಕನ್ಸ್ಟ್ರಕ್ಷನ್ ಕಂಪನಿ. ಅವನದೇ ಒಂದು ಕನ್ಸ್ಟ್ರಕ್ಷನ್ ಕಂಪನಿ ಇದೆ. ಸೊ ಹಿ ಹ್ಯಾಂಡಲ್ಸ್ ದ್ಯಾಟ್. ಫೇವ್ರೆಟ್ ಮೂವಿ ದಟ್ ಯು ಬೆಂಜ್ ವಾಚ್ ಆ್ಯಂಡ್ ಸೀರೀಸ್ ಅಂದರೆ ನಾನು ಇದುವರೆಗೂ ಒಂದೇ ನೋಡಿರೋದು, ಮಿಸ್ ಮ್ಯಾಚ್ಡ್. ಅದು ನನ್ನ ಮಗಳು ಚಿಕ್ಕವಳಿರುವಾಗ ಟೈಮ್ ಇರ್ತಾಯಿತ್ತಲ್ಲ, ಮಲ್ಕೊಂಡಿರ್ತಾಯಿದ್ದೆ ಅಲ್ವಾ, ಆವಾಗ ನೆಟ್ಫ್ಲಿಕ್ಸ್ ತೊಗೊಂಡು ಅದನ್ನು ನೋಡಿದ್ದೆ. ಅದು ಬಿಟ್ಟು ಇದುವರೆಗೂ ಯಾವುದೂ ನೋಡಿಲ್ಲ. ಮೂವೀಸ್ ನಾನು ತುಂಬ ಬೆಂಜ್ ವಾಚ್ ಮಾಡಿ ನೋಡಿರೋದು ಅಂತ ಅಂದರೆ ಇವಾಗ ನಾನು ಮೂವೀಸ್ ನೋಡೇ ಇಲ್ಲ ಬಿಡಿ, ನೆನಪೇ ಇಲ್ಲ ನಾನು ಲಾಸ್ಟ್ ಮೂವಿ ಯಾವಾಗ ನೋಡಿರೋದು ಅಂತ. ಥಿಯೇಟರ್ಗೆ ಹೋಗಿರೋದಂತೂ ಪ್ರಾಬಬ್ಲಿ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ರಾಮಾಚಾರಿನೇ ಲಾಸ್ಟ್ ಅನಿಸುತ್ತೆ, ನಾನು ಅಭಿ ಹೋಗಿದ್ದಿದ್ದು. ಅದು ಬಿಟ್ಟು ನಾನು ಥಿಯೇಟರ್ಗೆ ಹೋಗಿ ನೋಡಿರೋದೇ ನೆನಪಿಲ್ಲ. ಇಲ್ಲ, ಅದಾದಮೇಲೆ 1-2 ನೋಡಿದ್ದೆ, ನನ್ನ ವರ್ಕ್ ಇದರಿಂದ ಹೋಗಿದ್ದೆ. ಬಟ್ ನನಗೆ ನೆನಪಿಲ್ಲ. ನನ್ನ ಫೇವ್ರೆಟ್ ಮೂವಿ ನಾನು ತುಂಬ ನೋಡಿರೋದಂತ ಅಂದರೆ ಅವಾಗೆಲ್ಲ ಒಂದು ಖುಷಿ, ಇದು ವಿಜಯ್ ರಾಘವೇಂದ್ರ ಅವ್ರದ್ದು ಖುಷಿ ಫಿಲಮ್. ಅವಾಗಂತೂ ಸಮ್ಮರ್ ಹಾಲಿಡೇಸ್ ಬಂದರೆ ಹಾಕೊಂಡು ಕೂತ್ಕೊಂಡ್ಬಿಡ್ತಾ ಇದ್ದೆ. ನಮ್ಮ ಮನೇಲಿ DVD ಪ್ಲೇಯರ್ ಇತ್ತಾಯ್ತಾ. ಸೊ ಖುಷಿ ಫಿಲಮ್ ನಂಗೆ ಸಖತ್ ಇಷ್ಟ. ಶ್ರಾವಣಿ ಸುಬ್ರಹ್ಮಣ್ಯ ತುಂಬ ಇಷ್ಟ. ನಾನು ನನ್ನ ಕನಸು ಇಸ್ ಲೈಕ್ ಮೈ ಆಲ್ ಟೈಮ್ ಫೇವ್ರೆಟ್. ನಾನು ಪ್ರೆಗ್ನೆಂಟ್ ಇರುವಾಗ ಅಭಿ ನೋಡಿರಲಿಲ್ಲ ಆ ಮೂವಿ. ಸೊ ಅವ್ನಿಗೆ ಹಾಕ್ಬಿಟ್ಟು ಆ ಮೂವಿ ತೋರಿಸಿ ಇಬ್ಬರು ಗೊಳಗೊಳ ಅಂತ ಹತ್ತಿದ್ವಿ. ಪ್ರಾಬಬ್ಲಿ ನನ್ನ ಹೆಣ್ಮಗು ಆಗಕ್ಕೆ ಅದು ಒಂದು ಕಾರಣ ಅನ್ಸುತ್ತೆ. ಅಷ್ಟು ಸತಿ ನೋಡಿ ಆ ಮೂವಿನ ಮ್ಯಾನಿಫೆಸ್ಟ್ ಮಾಡಿಬಿಟ್ಟಿದ್ದೀನಿ. ಸೊ ನಾನು ನನ್ನ ಕನಸು ಇಷ್ಟ. ಆಮೇಲೆ ಮೊದಲ ಸಲ ಇಷ್ಟ. ಆಮೇಲೆ ಆರ್ಯ ಇಷ್ಟ ನನಗೆ, ಅಲ್ಲು ಅರ್ಜುನ್ ಅವ್ರದ್ದು. ಪ್ರಾಬಬ್ಲಿ ಇಷ್ಟೇ ಅನಿಸುತ್ತೆ. ಮೊಗ್ಗಿನ ಮನಸ್ಸು ಇಷ್ಟ. ಅಂದರೆ ಆ ಕಾಲದ್ದು ಮೂವೀಸ್ ನನಗೆ ಜಾಸ್ತಿ ಇಷ್ಟ. ಇವಾಗೆಲ್ಲ ಫೇವ್ರೆಟ್ ಮೂವಿ ಅಂತ ಯಾವುದೂ ಇಲ್ಲ. ನಾನು ಇವಾಗ ಇಷ್ಟು ಮೂವೀಸ್ ಯಾವ್ದ್ಯಾವ್ದು ಹೇಳಿದೆ, ಈ ಮೂವೀಸ್ ಅಂತೂ ಇಲ್ಲ ಅಂದರೂ ಒಂದು 10-15 ಸತಿ ಅಂತೂ ನೋಡಿದ್ದೀನಿ. ಅಷ್ಟು ಇಷ್ಟ ನನಗೆ ಆ ಮೂವೀಸ್. ಆ್ಯಕ್ಚುಲಿ ಐ ವಾಸ್ ಥಿಂಕಿಂಗ್ ಮತ್ತೆ ನೋಡಬೇಕು ಅಂತ. ರೀಸೆಂಟಾಗಿ ನಂಗೆ ಅನಿಸ್ತಾ ಇತ್ತು, ನಾನು ನನ್ನ ಕನಸು ನೋಡಬೇಕು, ಮೊದಲ ಸಲ ನೋಡಬೇಕು ಅಂತೆಲ್ಲ. ಸೊ ಮತ್ತೆ ನೋಡುವ. ಅಕ್ಕ, ನಿಮಗೆ ಮದರ್ಹುಡ್ ಜರ್ನಿಯಲ್ಲಿ ನಿಮ್ಮ ಅಮ್ಮ ಇರಬೇಕಿತ್ತು ಅಂತ ಅನಿಸುತ್ತಾ? ಬಿಕಾಸ್ ನನಗೂ ಅಮ್ಮ ಇಲ್ಲ.
ಆ್ಯಕ್ಚುಲಿ ಸರಿ, ತುಂಬ ಜನ ಅಮ್ಮನ ಬಗ್ಗೆ ಕೇಳಿದ್ದೀರಾ, ಅಮ್ಮಂಗೆ ಏನಾಯಿತು, ಅಮ್ಮನ ಬಗ್ಗೆ ಮಾತಾಡಿ ಅಂತ ಎಲ್ಲ ಕಮೆಂಟ್ಸಲ್ಲಿ ಕೇಳ್ತೀರಾ. ಸೊ ಯಾ, ಲೆಟ್ ಮೀ ಮೇಕ್ ಇಟ್ ಕ್ಲಿಯರ್. ನಮ್ಮಮ್ಮ ತುಂಬ ನಮ್ಮನ್ನ ಮುದ್ದಾಗಿ ಬೆಳೆಸ್ಬಿಟ್ಟಿದ್ದಾರೆ, ಆಯಿತಾ. ಬಿಕಾಸ್ ನಮ್ಮಮ್ಮಂಗೆ ತುಂಬ ಚಿಕ್ಕ ವಯಸ್ಸಲ್ಲಿ ಮದುವೆ ಆಗಿದ್ದು, ಆ್ಯಂಡ್ ದೇವರ್ 6 ಸಿಸ್ಟರ್ಸ್ ಆ್ಯಂಡ್ 1 ಬ್ರದರ್. ಸೊ ಬೇಗ 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 ಆವಾಗೆಲ್ಲ ಗೊತ್ತಲ್ಲ, ಬೇಗ ಬೇಗ ಮದುವೆ ಮಾಡಿ ಕಳಿಸ್ಬಿಟ್ಟು. ಸೊ ಶಿ ವಾಸ್ ವೆರಿ ಯಂಗ್. ಅವ್ರಿಗೆ ಮಗು ಆದಾಗೂ ಅಷ್ಟೇ, ಮಕ್ಕಳಾದಾಗೂ ಅಷ್ಟೇ ತುಂಬ ಚಿಕ್ಕವರು. ಸೊ ಅವ್ರ ತಲೆಯಲ್ಲಿ ಯಾವಾಗಲೂ ಇದ್ದಿದ್ದು ನನಗೇನು ಆಯಿತು, ಏನು ಎಂಜಾಯ್ ಮಾಡಲಿಲ್ಲ, ಅಥವಾ ನಾನೇನೇನು ಗೋತ್ರೂ ಮಾಡಿದ್ದೆ ಅದು ಯಾವುದು ನನ್ನ ಮಕ್ಕಳು ಸಫರ್ ಮಾಡಬಾರ್ದು ಅಥವಾ ಗೋತ್ರೂ ಮಾಡಬಾರ್ದು ಅಂತ ತುಂಬ ಪ್ಯಾಂಪರ್ಡಾಗಿ ಬೆಳೆಸಿದ್ರು ನಮ್ಮನ್ನ. ಯಾವ ಲೆವೆಲ್ಗೆ ಪ್ಯಾಂಪರ್ ಅಂತ ಅಂದರೆ, ನಾವು ಬೆಳಗ್ಗೆ ಎದ್ದರೆ ಬಕೆಟಲ್ಲಿ ನೀರು ಬಿಟ್ಟಿರೋರು, ಬ್ರಷ್ಗೆ ಪೇಸ್ಟ್ ಹಾಕಿ, ಟವಲ್ ಹಾಕಿ, ಆಮೇಲೆ ಹಿಂದಿನ ದಿನನೇ ಯೂನಿಫಾರ್ಮ್ ಆದರೆ ಓಕೆ, ಬಟ್ ಕಾಲೇಜ್ಗೆಲ್ಲ ಹೋಗುವಾಗ ಯಾವ ಬಟ್ಟೆ ಅಂತ ಐರನ್ ಮಾಡಿ ಇಟ್ಟಿರೋರು, ರೆಡಿ ಆಗುವಾಗ ಹಿಂದೆನೇ ಓಡಾಡ್ಕೊಂಡು ತಿನ್ಸೋರು. ನನಗೆ ಇವಾಗಲೂ ನೆಟ್ಟಿಗೆ ಶೂ ಲೇಸ್ ಕಟ್ಕೊಳಕ್ಕೆ ಬರೋಲ್ಲ, ಬಿಕಾಸ್ ನಮ್ಮ ಅಮ್ಮನೇ ಸಾಕ್ಸ್ ಹಾಕಿ ಶೂ ಲೇಸ್ ಹಾಕಿ ಕಳಿಸ್ತಾ ಇದ್ದಿದ್ದು. ಈ ರೇಂಜ್ಗೆ ಪ್ಯಾಂಪರ್ಡು. ಸೊ ಬಟ್ ಶಿ ನೆವರ್ ಟುಕ್ ಕೇರ್ ಆಫ್ ಹರ್ ಸೆಲ್ಫ್ ಪ್ರಾಪರ್ಲಿ, ಅಥವಾ ದೇರ್ ವರ್ ಅ ಲಾಟ್ ಆಫ್ ಅದರ್ ಥಿಂಗ್ಸ್. ನನಗೆ ಅದನ್ನು ಇಲ್ಲಿ ಬಂದು ಮಾತಾಡಿ ಶೇರ್ ಮಾಡ್ಕೊಳಕ್ಕೆ ಇಷ್ಟ ಆಗಲ್ಲ. ಸರ್ಟನ್ ಥಿಂಗ್ಸ್ ಹ್ಯಾಸ್ ಟು ಬಿ ವೇರ್ ಇಟ್ ಹ್ಯಾಸ್ ಟು ಬಿ. ಆ್ಯಂಡ್ ಸೊ ಯಾ, ಹಂಗಿರೋದ್ರಿಂದ ಇನ್ 2017 August 1st ನಾನು ನಮ್ಮನ್ನು ಕಳ್ಕೊಂಡಿದ್ದು. July 29th ನನ್ನ ಬರ್ಡೇ. ಸೊ August 1st ಆ್ಯಕ್ಚುಲಿ ಅಭಿ ಮನೇಲಿ ನಾವೆಲ್ಲ ಬರ್ಡೇ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ನಾನು ಅಭಿ, ಒಂದಷ್ಟು ಜನ ಫ್ರೆಂಡ್ಸು ಎಲ್ಲ. ಸೊ ಸೆಲೆಬ್ರೇಟ್ ಮಾಡಿ ಅರೌಂಡ್ 7 o'clock ವಿ ವೆಂಟ್ ಹೋಮ್. ಹೋದಾಗ ಶಿ ವಾಸ್ ನಾಟ್ ದೇರ್. ನಾವು ಬಾಕ್ಲು ತಟ್ಟಿ ಅದಾದಮೇಲೆ ವಾಚ್ಮೆನ್ನೆಲ್ಲ ಕೇಳಿದ್ವಿ. ಅದಾದಮೇಲೆ ವಿ ಫೌಂಡ್ ಔಟ್ ದಟ್ ಶಿ ವಾಸ್ ನೋ ಮೋರ್. ಆ್ಯಂಡ್ ಅಪ್ಪಂಗೆಲ್ಲ ಕಾಲ್ ಮಾಡಿ ಹೇಳಿ. ಸೊ ದ್ಯಾಟ್ ಈಸ್ ಹೌ ಇಟ್ ವಾಸ್. ಅದು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಆಗಲೇ ಇಲ್ಲ ನಮಗೆ. ಇವತ್ತಿಗೂ ಗೊತ್ತಿಲ್ಲ ಏನಾಯಿತು, ಹೆಂಗಾಯಿತು, ಯಾಕಾಯಿತು, ಇನ್ನೂ ಎಲ್ಲ ಕ್ವೆಶ್ಚನ್ ಮಾರ್ಕೆ. ಬಟ್ ದ್ಯಾಟ್ ಈಸ್ ಹೌ ಇಟ್ ಹ್ಯಾಪನ್. ಆ್ಯಂಡ್ ಅವತ್ತಿಂದ ಇವತ್ತುವರೆಗೂ ನನ್ನ ಜೊತೆ ಕಾನ್ಸ್ಟೆಂಟಾಗೇ ಇರೋದು ಅಂದರೆ ಅಭಿ, ನಳಿ ಆಂಟಿ. ಸೊ ಇವರಿಬ್ಬರಿಗೆ ಎಷ್ಟು ಥ್ಯಾಂಕ್ ಯು ಹೇಳಿದ್ರು ಸಾಕಾಗಲ್ಲ. ಅವತ್ತು ಅಷ್ಟೇ ಅಲ್ಲಿ ನಳಿ ಆಂಟಿ ಬಂದು ನನ್ನ ಜೊತೆ ಇದ್ದರು. ಬಿಕಾಸ್ ಐ ಡೆಂಟ್ ಹ್ಯಾವ್ ಟೂ ಮೆನಿ ಫ್ರೆಂಡ್ಸ್. ಅಮ್ಮಂದು ಕಾರ್ಯ ನಡೀತಾ ಇದೆ, ತುಂಬ ಜನ ನನಗೆ ಫ್ರೆಂಡ್ಸ್ ಇಲ್ಲ. ಆ್ಯಂಡ್ ಇದ್ದಿದ್ದು ಒಂದಿಬ್ರಿಗೂ ಬರೋಕ್ಕಾಗಲಿಲ್ಲ. ಸೊ ಐ ವಾಸ್ ಲೈಕ್ ಶ್ಯಾಟರ್ಡ್, ಬಿಕಾಸ್ ಯಾರೂ ಇಲ್ಲ ಫೀಲಿಂಗ್ ಅನಿಸ್ಬಿಡ್ತು ಅವತ್ತು. ಬಟ್ ಆ್ಯಂಡ್ ಅಭಿನೂ ಬಂದು ನನ್ನ ಜೊತೆ ಇರೋಕ್ಕಾಗಲ್ಲ, ಬಿಕಾಸ್ ಅಷ್ಟು ಜನ ಇದ್ದಾರೆ ಎಲ್ಲ. ಬಟ್ ನಳಿ ಆಂಟಿ ವಾಸ್ ದೇರ್. ಶಿ ಕೇಮ್, ಶಿ ಹೆಲ್ಡ್ ಮೈ ಹ್ಯಾಂಡ್, ಶಿ ವಾಸ್ ದೇರ್ ಥ್ರೂ ಔಟ್. ಸೊ ಅದಕ್ಕೆ ನನಗೆ ಇವರಿಬ್ಬರು ಅಂತ ಅಂದರೆ ನಾನೇನೋ ಗೊತ್ತಿಲ್ಲ, ಎಲ್ಲರಿಗಿಂತ ಜಾಸ್ತಿ ಇವರಿಬ್ಬರು ನನಗೆ. ಸೊ ಯಾ, ದ್ಯಾಟ್ ಈಸ್ ವಾಟ್ ಹ್ಯಾಪನ್. ಆ್ಯಂಡ್ ಕಷ್ಟ ಇತ್ತು ಅಮ್ಮ ಹೋದ್ಮೇಲೆ, ಬಿಕಾಸ್ ಅಷ್ಟು ಚೆನ್ನಾಗೆ ಬೆಳೆಸಿದ್ರು ನಮ್ಮನ್ನ. ಆ್ಯಂಡ್ ಇಟ್ ವಾಸ್ ನಾಟ್ ಈಸಿ. ಒಂದೊಂದಕ್ಕೂ ಕಷ್ಟ ಆಗ್ತಾಯಿತ್ತು. ಒಂದು ಅಡುಗೆ ಮಾಡೋಕ್ಕೆ ಕಷ್ಟ ಆಗ್ತಿತ್ತು, ಅಪ್ಪಂಗೆ ಚಪಾತಿ ಮಾಡ್ಕೊಡೋದು ಕಷ್ಟ ಆಗ್ತಾಯಿತ್ತು. ನಮ್ಮ ಅಪ್ಪಂಗೆ 10 ಗಂಟೆಗೆ ಊಟ ಕೊಡಬೇಕು ಅಂತ ಅಂದರೆ, ನಮ್ಮ ಅಪ್ಪಂಗೆ ನೈಟ್ ಚಪಾತಿನೇ ಬೇಕಿತ್ತು. 10 ಗಂಟೆಗೆ ಅವ್ರಿಗೆ ಊಟ ಕೊಡಬೇಕಂದ್ರೆ ನಾನು 9 ಗಂಟೆಯಿಂದನೇ ಚಪಾತಿ ಲಟ್ಟಿಸೋದು ಶುರು ಮಾಡಿಬಿಡ್ತಾಯಿದ್ದೆ. ಬಿಕಾಸ್ ಹಪ್ಪಳ ಮಾಡಿಬಿಡ್ತಾಯಿದ್ದೆ. 2 ಚಪಾತಿ ಹಾಕೋಕ್ಕೆ 1 hour ಒತ್ತಿ ಅದು ಶೇಪ್ಲೆಸ್ ಆಗಿಬಿಡ್ತಾಯಿತ್ತು, ಅಥವಾ ಹಪ್ಪಳ ಥರ ಆಗಿಬಿಡ್ತಾಯಿತ್ತು. ಚಪಾತಿ ಮಾಡೋಕ್ಕೆ ಬರ್ತಾ ಇರಲಿಲ್ಲ ಅಪ್ಪ. ಆವಾಗಲೇ ನಾನು ಆ್ಯಕ್ಚುಲಿ ಚಪಾತಿ, ಮುದ್ದೆ ಇದೆಲ್ಲ ಕಲ್ತಿದ್ದು. ಆಮೇಲೆ ಕಾಲೇಜ್ ಇಂಜಿನಿಯರಿಂಗ್ ಓದ್ತಾ ಇದ್ದೆ. ಬೆಳಗ್ಗೆ ನಾನೇ ಡಬ್ಬಿ ಪ್ಯಾಕ್ ಮಾಡ್ಕೊಬೇಕಾಗಿತ್ತು. ಲೈಫ್ ವಾಸ್ ಮಿಸ್ರಬಲ್ ಫಾರ್ ಸಮ್ ಟೈಮ್. ಬಟ್ ಎಲ್ಲ ಹೋಗ್ತಾ ಬೆಟರ್ ಆಗೋದು ಶುರು ಆಯಿತು. ಸೊ ಯಾ, ನೀವು ಕೇಳಿದ ಕ್ವೆಶ್ಚನ್, ಈ ಜರ್ನಿಲಿ ಡೆಫಿನೆಟ್ಲಿ ತುಂಬ ಸತಿ ಅನಿಸಿದೆ. ಅಫ್ಕೋರ್ಸ್ ಅಭಿ ಹ್ಯಾಸ್ ಆಲ್ವೇಸ್ ಬೀನ್ ದೇರ್ ಫಾರ್ ಮೀ. ನಾನು ಸುಳ್ಳು ಹೇಳಬಾರ್ದು, ಅವ್ನು ಪ್ರತಿಯೊಂದರಲ್ಲೂ ನನ್ನ ಜೊತೆ ಇದ್ದಾನೆ. ಬಟ್ ಕೆಲವೊಂದು ಸತಿ ರಾತ್ರಿ ಎಲ್ಲ ಅವನು ಪಾಪ ಕೆಲಸ ಇರ್ತಾಯಿತ್ತು, ಮಲಗಿಬಿಡೋನು. ಸೊ ಲಿಟ್ರಲಿ ನಂದು ಇಡೀ ಡೇ 1ಇಂದ ಇವತ್ತಿನವರೆಗೂ ರಾತ್ರಿ ನನ್ನ ಮಗಳನ್ನ ನಾನೇ ನೋಡ್ಕೊಂಡಿರೋದು. ಐ ಹ್ಯಾವ್ ನಾಟ್ ಟೇಕನ್ 1 single ಪರ್ಸನ್ಸ್ ಹೆಲ್ಪ್. ಯಾರ್ದು ಹೆಲ್ಪ್ ತೊಗೊಂಡಿಲ್ಲ. ಇಡೀ ರಾತ್ರಿ ನಾನು ಹೀಲ್ ಆಗೋದ್ರ ಜೊತೆ ನನ್ನ ಮಗಳನ್ನ ನೋಡಿಕೊಂಡು, ಅದಾದಮೇಲೆ 1.5 months ಆದಮೇಲೆ ನಾನೇ ಅವಳಿಗೆ ಸ್ನಾನ ಮಾಡಿಸ್ತಾ ಇದ್ದೆ, ನಾನೇ ಮಸಾಜ್ ಮಾಡಿ ಸ್ನಾನ ಮಾಡಿಸೋದು. ಸೊ
ನಂಗೆ ಅದೇನೋ ನನಗೆ ಆ್ಯಕ್ಚುಲಿ ರೀಸೆಂಟಾಗೆ ಒನ್ ಆಫ್ ದ ಇನ್ಫ್ಲೂಯೆನ್ಸರ್ಸ್ದು ರೀಲ್ ನೋಡ್ತಾ ಇದ್ದೆ. ಶೀ ಈಸ್ ಅ ನ್ಯೂ ಮದರ್, ವೀಕ್ಷಿತಾ, ನಿಮ್ಗೆ ಗೊತ್ತಿರುತ್ತೆ. ಸೊ ಅವ್ರದ್ದು ವೀಡಿಯೋ ನೋಡುವಾಗ ಅದೇ ಅನಿಸ್ತಾಯಿತ್ತು, ಅವ್ರಿಗೆ ಎಷ್ಟು ಚೆನ್ನಾಗಿ ಮಸಾಜ್ ಮಾಡಿ ಪ್ಯಾಂಪರ್ ಮಾಡಿ ಅವರಮ್ಮ ಎಲ್ಲ ನೋಡ್ಕೊಳ್ಳುವಾಗ ಗೊತ್ತಿಲ್ಲದೇನೋ ಕಣ್ಣಲ್ಲಿ ನೀರು ಬಂದ್ಬಿಡ್ತು ನನಗೆ. ಅಂದರೆ ಶೀ ಈಸ್ ಡೆಫಿನೆಟ್ಲಿ ಬ್ಲೆಸ್ಡ್. ಅವಾಗ ಅನಿಸ್ತಾ ಇತ್ತು ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ಬಿಕಾಸ್ ನಮಗೆ ರೆಸ್ಟ್ ಬೇಕು ಅಂತ ಅಂದರೆ ಅಮ್ಮ ಇರಬೇಕು ಪಕ್ಕದಲ್ಲಿ, ಬಿಕಾಸ್ ಓನ್ಲಿ ಅ ಮದರ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇನ್ನೊಂದು ತಾಯಿದು ವಾಟ್ ಶೀ ಈಸ್ ಗೋಯಿಂಗ್ ಥ್ರೂ ಅಂತ. ಸೊ ಡೆಫಿನೆಟ್ಲಿ ಯಾವಾಗಲೂ ಅನಿಸಿಲ್ಲ, ಬಟ್ ಕೆಲವೊಂದು ಸತಿ ತುಂಬ ಅನಿಸೋದು ಇರಬೇಕಿತ್ತು. ಸೊ ದ್ಯಾಟ್ ಐ ಡೋಂಟ್ ನೋ. ಅಯ್ಯೋ, ನಾನು ಈ ವಿಡಿಯೋ ಫುಲ್ ಖುಷಿಲಿ ಮಾಡಬೇಕು ಅಂದ್ಕೊಂಡಿದ್ದೆ, ನೀವು ಏನೇನೋ ಕ್ವೆಶ್ಚನ್ ಕೇಳ್ಬಿಟ್ಟು ಅಳಿಸ್ತಾ ಇದ್ದೀರಾ. ಓಕೆ, ಸೊ ಅನಿಸಿದ್ದುಂಟು, ಬಟ್ ಅಗೇನ್ ಐ ಫೀಲ್ ವೆರಿ ಬ್ಲೆಸ್ಡ್ ಟು ಹ್ಯಾವ್ ಅಬಿ ಆ್ಯಂಡ್ ಆಫ್ ಕೋರ್ಸ್ ನಳಿ ಆಂಟಿ. ಸೊ ಯಾ, ಲೆಟ್ಸ್ ಟೇಕ್ ಅ ಫನ್ನಿ ಕ್ವೆಶ್ಚನ್. ಅಭಿ ಅವರು ಬೇರೆ ಹುಡುಗಿನ ನೋಡಿದ್ರೆ ವಾಟ್ ವುಡ್ ಬಿ ಯರ್ ಎಕ್ಸ್ಪ್ರೆಷನ್? ಆ್ಯಕ್ಚುಲಿ ಅವನಿಗಿಂತ ಮುಂಚೆ ನಾನೇ ಹೇಳ್ಬಿಟ್ಟಿರ್ತೀನಿ. ಇವತ್ತು ಜಸ್ಟ್ ಆಯಿತು, ಇವತ್ತು ನಾವು ಡೆಕತ್ಲಾನ್ಗೆ ಹೋಗಿದ್ವಿ ಆಯಿತಾ, ನಮಗೆ ಎಲ್ಲ ತೋರಿಸ್ತಾ ಇದ್ರು ಅಲ್ವಾ. ಶಿ ವಾಸ್ ಸೋ ಪ್ರಿಟಿ ಗೊತ್ತಾ. ಸೊ ಬರುವಾಗ ಕಾರಲ್ಲಿ ಅಭಿಗೆ ಹೇಳ್ತಾ ಇದ್ದೆ, ಹುಡುಗಿ ಎಷ್ಟು ಕ್ಯೂಟಾಗಿತ್ತಲ್ವ ಅಂತ. ನಾನು ಇನ್ಫ್ಯಾಕ್ಟ್ ಅವ್ರಿಗೆ ಹೇಳ್ಬಿಟ್ಟು ಕೂಡ ಬಂದೆ, ಯು ಆರ್ ವೆರಿ ಪ್ರಿಟಿ ಅಂತ. ಸೊ ಅವನಲ್ಲಿ ನನ್ನ ಹತ್ರ ಬಂದ್ಬಿಟ್ಟು ಹುಡುಗಿರು ಚೆನ್ನಾಗಿದ್ದಾರೆ ಅಂತ ಹೇಳ್ತಲ್ಲ ಅಂತ ರೇಗಿಸ್ತಾ ಇದ್ದ. ಸೊ ಐ ಡೋಂಟ್ ಮೈಂಡ್, ಇಟ್ ಇಸ್ ಪ್ರಾಬಬ್ಲಿ ಅದರ್ ವೇ ಅರೌಂಡ್. ನಾನೇ ಅವನಿಗೆ ಹೇಳ್ತಾ ಇರ್ತೀನಿ, ಆ ಹುಡುಗಿ ಚೆನ್ನಾಗಿದ್ದಾಳಲ್ವಾ, ಆ ಹುಡುಗ ಚೆನ್ನಾಗಿದ್ದಾನಲ್ವಾ ಅಂತ ನಾನೇ ಹೇಳ್ತೀನಿ. ಸೊ ವಿ ಆರ್ ಮೋರ್ ಆಫ್ ಫ್ರೆಂಡ್ಸ್ ದ್ಯಾನ್, ಅಂದರೆ ಮುಂಚೆಯಿಂದನೂ ನಾವು ಫ್ರೆಂಡ್ಸೇ, ಇವಾಗಲೂ ನಾವು ಹಾಗೆ ಇದ್ದೀವಿ ಫ್ರೆಂಡ್ಸ್ ಥರನೇ. ಸೊ ಹಾಗಾಗಿ ಐ ಡೋಂಟ್ ಥಿಂಕ್ ಐ ವಿಲ್ ಎವರ್ ಮೈಂಡ್, ಬಿಕಾಸ್ ಐ ನೋ ಹೌ ಲಾಯಲ್ ಈಸ್ ಅಂತ. ಟಿಪ್ಸ್ ಟು ಸ್ಟಾರ್ಟ್ ನ್ಯೂ ವ್ಲಾಗರ್ಸ್ ಆ್ಯಂಡ್ ಕಾಂಟೆಂಟ್ ಕ್ರಿಯೇಟರ್ಸ್ ಆ್ಯಂಡ್ ಪ್ಲೀಸ್ ಶೇರ್ ದ ಲಿಂಕ್ಸ್ ಟು ಬೈ ಮೈಕ್. ನಾನು ಲಿಟ್ರಲಿ ಇವಾಗ ಯಾವ ಮೈಕು ಯೂಸ್ ಮಾಡ್ತಾಯಿಲ್ಲ. ಅಫ್ಕೋರ್ಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ಬಟ್ ಸೈಲೆಂಟ್ ಆಗಿರುವಾಗ ಇಫ್ ಯು ಆರ್ ಸ್ಟಾರ್ಟಿಂಗ್, ನೀವು ಎಲ್ಲ ಇನ್ವೆಸ್ಟ್ ಮಾಡಲೇಬೇಕು ಅಂತ ಇಲ್ಲ. ಫಸ್ಟು ಇರೋ ರಿಸೋರ್ಸ್ನ ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಫೋನ್ ಇರುತ್ತೆ, ಫೋನ್ ಯೂಸ್ ಮಾಡ್ಕೊಳ್ಳಿ. ನ್ಯಾಚುರಲ್ ಲೈಟಲ್ಲಿ ಬೆಳಗ್ಗೆ ಹೊತ್ತು ವಿಡಿಯೋ ಮಾಡಿ. ಆಮೇಲೆ ನಿಮ್ಮ ಮನೆಯಲ್ಲೇ ಲೈಟ್ ಇರುತ್ತೆ ಅಲ್ವಾ, ಲೈಟ್ ಮುಂದೆ ಕುತ್ಕೊಂಡು ವಿಡಿಯೋ ಮಾಡಿ. ಸೊ ಇರೋ ರಿಸೋರ್ಸಸ್ಸೇ ಯೂಸ್ ಮಾಡಿ ಅಂಟಿಲ್ ಯು ಬಿಲ್ಡ್ ಸಮಥಿಂಗ್. ನೀವು ಅಲ್ಲಿಂದ ಅರ್ನ್ ಮಾಡಿ ಆಮೇಲೆ ಬೈ ಮಾಡೋದು ಶುರು ಮಾಡಿ. ದಟ್ ಈಸ್ ಒನ್ ಆಫ್ ದ ಟಿಪ್ಸ್. ಆ್ಯಂಡ್ ಸೆಕೆಂಡ್ಲಿ, ಬಿ ಯು ಅಷ್ಟೇ. ನೀವು ಏನೋ ಪ್ರಿಟೆಂಡ್ ಮಾಡೋಕ್ಕೆ ಹೋಗಬೇಡಿ ಆನ್ ಸೋಷಿಯಲ್ ಮೀಡಿಯಾ, ಬಿಕಾಸ್ ನಾವು ಯಾರೂ ಲಾಂಗ್ ಟರ್ಮ್ ಪ್ರಿಟೆಂಡ್ ಮಾಡೋಕ್ಕಾಗಲ್ಲ ಏನೇ ಆಗಿದ್ರು. ಸೊ ನೀವು ಏನಿದ್ದೀರಾ, ಹೆಂಗಿದ್ದೀರಾ ಅದನ್ನು ನೀವು ತೋರಿಸ್ಕೊಂಡು ಹೋದರೆ ದಟ್ ಈಸ್ ಮೋರ್ ದೆನ್ ಎನಫ್. ಎನಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಿಟ್ವೀನ್ ಯು ಆ್ಯಂಡ್ ನಳಿ ಆಂಟಿ ಟಿಲ್ ನೌ? ಆ ಥರ ಯಾವತ್ತೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಆಗಿಲ್ಲ. ಬೇಜಾರಾಗಿರೋದುಂಟು, ನನ್ನಿಂದ ಅವ್ರಿಗೂ ಬೇಜಾರಾಗಿರೋದುಂಟು, ಅಥವಾ ಅವರಿಂದ ನನಗೂ ಬೇಜಾರಾಗಿರೋದುಂಟು, ವಿಚ್ ಇಸ್ ಕಾಮನ್. ಯಾವುದೇ ಮನೆಯಲ್ಲಿ ಆಗಿದ್ರೂ ಅಷ್ಟೇ. ಇವಾಗ ಅಮ್ಮ ಮಗು ಮಧ್ಯೆ ಬೇಜಾರಾಗುತ್ತೆ, ಗಂಡ ಹೆಂಡತಿ ಮಧ್ಯೆ ಬೇಜಾರಾಗುತ್ತೆ, ಅಪ್ಪ ಮಗಳು ಜೊತೆ ಬೇಜಾರಾಗುತ್ತೆ. ಸೊ ಹಾಗೆ ಜೊತೆಲೇ ಇರ್ತೀವಲ್ವ ಯಾವಾಗಲೂ. ಸೊ ಹಂಗಿರುವಾಗ ನಾನು ಅವ್ರ ಹತ್ರನೇ ಹೋಗಿ ಮಾತಾಡ್ತೀನಿ. ಅವ್ರನ್ನ ಒಂದು 2-3 ದಿನ ಸೈಲೆಂಟಾಗಿರ್ತೀವಿ. ಅಂದರೆ ಅದ್ರ ಬಗ್ಗೆ ಏನೂ ಜಾಸ್ತಿ ಮಾತಾಡಲ್ಲ. ಅದಾದಮೇಲೆ ಒನ್ಸ್ ವಿ ಆರ್ ಬ್ಯಾಕ್ ಮತ್ತೆ ನಾನು ಹೇಳ್ತೀನಿ, ಆಂಟಿ ನಂಗೆ ನೀವು ಹಿಂಗೆ ಹೇಳಿದ್ದು ಇಷ್ಟ ಆಗಲಿಲ್ಲ, ಯಾಕ್ರಿ ಹಿಂಗೆ ಮಾಡಿದ್ರಿ, ಹಿಂಗೆ ಕೇಳ್ತೀನಿ. ಅವರು ಅಷ್ಟೇ, ಏನಾದರೂ ಇಷ್ಟ ಆಗಿಲ್ಲ ಅಂದರೆ ಶಿ ವಿಲ್ ಟೆಲ್, ಅರ್ಪಿತಾ ಇದು ಹಿಂಗೆ ಮಾಡು, ಹಂಗೆ ಮಾಡಬೇಡ, ಇದನ್ನು ಹಿಂಗೆ ಮಾಡು, ಹಂಗೆ ಮಾಡು ಅಂತ ಹೇಳ್ತಾರೆ. ಆ್ಯಂಡ್ ವಿ ಕಮ್ಯುನಿಕೇಟ್ ಆ್ಯಂಡ್ ಸಾರ್ಟ್ ಥಿಂಗ್ಸ್ ಔಟ್ ಅಷ್ಟೇ. ಹಾಗಂತ ಯಾವತ್ತೂ ನಾವು ಜಗಳ ಆಡೋದು ಇದೆಲ್ಲ ಖಂಡಿತ ಯಾವತ್ತೂ ಆಗಿಲ್ಲ ಆ್ಯಂಡ್ ಆಗೋದೂ ಇಲ್ಲ. ವಾಟ್ ಪಾರ್ಟ್ ಆಫ್ ಯುವರ್ ಲೈಫ್ ಡೂ ಫಾಲೋವರ್ಸ್ ಮಿಸ್ಅಂಡರ್ಸ್ಟ್ಯಾಂಡ್ ದ ಮೋಸ್ಟ್? ಆ ಥರ ಏನೂ ಇಲ್ಲ ಅನ್ಸುತ್ತೆ. ಇದುವರೆಗೂ ನಾನು ಯಾವುದೂ ಹಾಗೆ ಅವರು ನನ್ನ ಬಗ್ಗೆ ಏನೋ ತಪ್ಪಾಗಿ ತಿಳ್ಕೊಂಡಿರೋದು ನಾನು ಕೇಳ್ಪಟ್ಟಿಲ್ಲ. ಬಟ್ ಒನ್ ಥಿಂಗ್ ಇಸ್, ಇನಿಷಿಯಲಿ ಇದಾಗ್ತಾಯಿತ್ತು, ಇವಾಗಿಲ್ಲ. ಇನಿಷಿಯಲಿ ಅವ್ರ ಗಂಡನ ದುಡ್ಡಲ್ಲಿ ಮಜಾ ಮಾಡ್ತಾಳೆ, ಗಂಡನ ದುಡ್ಡಲ್ಲಿ ತೊಗೊತಾಳೆ ಅಂತ ಎಲ್ಲ, ಅಥವಾ ಅಭಿ ಹತ್ರ ದುಡ್ಡು ಚೆನ್ನಾಗಿರೋದಕ್ಕೆ ನಾನು ಮದುವೆ ಆದೆ ಅಂತ ಎಲ್ಲ. ಬಟ್ ದೆನ್ ನನ್ನ ಲವ್ ಸ್ಟೋರಿ ಎಲ್ಲ ಶೇರ್ ಮಾಡ್ಕೊಂಡು, ಯಾಕಂದರೆ ನಾವು ಸ್ಕೂಲ್ ಡೇಸಲ್ಲಿ ಲವ್ ಮಾಡಿದ್ದು, ಸ್ಕೂಲ್ ಡೇಸಲ್ಲಿ ನಾವು ಏನು ದುಡ್ಡು ನೋಡೋಕೆ ಹೋಗಿರ್ತೀವಿ, ಅವ್ರ ಮನೆ ಹೆಂಗಿರುತ್ತೆ, ಏನು ಎತ್ತ ಅಂತೆಲ್ಲ. ಸೊ ಅದೆಲ್ಲ ಗೊತ್ತಾದ್ಮೇಲೆ ಐ ಥಿಂಕ್ ಯಾರೂ ಏನೂ ಮಾತಾಡಲ್ಲ. ಆ್ಯಂಡ್ ಪೀಪಲ್ ಹ್ಯಾವ್ ಆಲ್ಸೋ ಸೀನ್ ಮೀ ವರ್ಕಿಂಗ್, ಡೂಯಿಂಗ್ ಮೈ ಥಿಂಗ್ಸ್. ಸೊ ಹಾಗಾಗಿ ಯಾವತ್ತೂ ಯಾರೂ ಏನೂ ಹೇಳಿಲ್ಲ. ಅದು ಬಿಟ್ಟು ಆ ಥರದ್ದೇನು ಏನಾದರೂ ಇದ್ದರೆ ನೀವೇ ಕಮೆಂಟ್ ಸೆಕ್ಷನಲ್ಲಿ ಹೇಳಿಯಪ್ಪ, ನನ್ನ ಬಗ್ಗೆ ಏನಾದರೂ ಅಂದ್ಕೊಂಡಿದ್ದೀರಾ ಅಂತ. ಇಸ್ ದಿ ನೆಕ್ಸ್ಟ್ ಬೇಬಿ ಪ್ಲ್ಯಾನ್?
ಸದ್ಯಕ್ಕೆ ಅದ್ರ ಯೋಚನೆನೂ ಮಾಡಿಲ್ಲ. ಇರೋ ಒಂದು ಮಗುನ ನೀಟಾಗಿ ಬೆಳೆಸಿದ್ರೆ ಸಾಕು ಅಂತ. ಆ್ಯಂಡ್ ನನಗೆ ನಳಿ ಆಂಟಿ ಇನ್ಸ್ಪಿರೇಷನು. ಅಬಿಗೆ ಅವ್ರ ತಮ್ಮಗೆ 10.5 years ಡಿಫ್ರೆನ್ಸು. ಅವರಿಬ್ಬರು ಬಾಂಡ್ ಸಕ್ಕದಾಗಿದೆ. ನಾನೂ ಧನುನ ಅವ್ನು UKG ಇದ್ದಾಗಿಂದ ನೋಡಿರೋದು. ಒಂಥರ ನಮಗೆ ಫಸ್ಟ್ ಮಗು ಥರ ಅವನು. ಸೊ ನನಗೂ ಹಾಗೆ ಇಷ್ಟ, ಪಟ ಅಂತ ಬ್ಯಾಕ್ ಟು ಬ್ಯಾಕ್ ಮಾಡ್ಕೊಳ್ಳೋದ್ಕಿಂತ ಲೆಟ್ ಮೀ ಗಿವ್ ಸಮ್ ಟೈಮ್. ನನ್ನ ಮಗಳ ಜೊತೆ ಫಸ್ಟು ಚೆನ್ನಾಗಿ ಎಂಜಾಯ್ ಮಾಡೋಣ, ಅದಾದಮೇಲೆ ವಿ ವಿಲ್ ಸಿ ಫಾರ್ ದ ನೆಕ್ಸ್ಟ್ ಒನ್ ಅಂತ. ಸೊ ಆ್ಯಸ್ ಆಫ್ ನೌ ದೇರ್ ಇಸ್ ನೋ ಪ್ಲ್ಯಾನ್ಸ್. ಆದರೂ ಜಾಸ್ತಿ ಅಮೌಂಟು ಶಾಪ್ ಮಾಡಿ ಯೂಸ್ ಮಾಡಿದೆ ಫೀಲ್ ಆಗಿದೆಯಾ ಸಿನ್ಸ್ ಯು ಶಾಪ್ ಅ ಲಾಟ್? ಜಾಸ್ತಿ ಆ ಥರ ಏನಾಗಲ್ಲ, ಬಿಕಾಸ್ ನಾನು ಯೋಚನೆ ಮಾಡಿ ತುಂಬ. ಇವಾಗ ಮೊನ್ನೆ ಒಂದು ಶೂ ತೊಗೊಂಡೆ, ಅಂದರೆ ವ್ಯಾಲೆಂಟೈನ್ಸ್ ಡೇಗೆ ಅಬಿ ಕೊಡಿಸಿದ್ದು. ಎಷ್ಟು ಯೋಚನೆ ಮಾಡಿದೆ ಗೊತ್ತಾ, ತೊಗೋಬೇಕಾ ಬೇಡವಾ, ಇಸ್ ಇಟ್ ನೆಸೆಸರಿ, ಸುಮ್ಮನೆ ಅದಕ್ಕೆ ಹಾಕೋದ ಅಂತ ಎಲ್ಲ. ಸೊ ನಾನು ಒಂದಷ್ಟು ಯೋಚನೆ ಮಾಡಿನೇ ತೊಗೊಳ್ಳೋದು. ಬಟ್ ಒಂದು ಫ್ಯೂ ಮಂತ್ಸ್ ಬ್ಯಾಕ್ ನಾನು ಒಂದು ಸೀರೆ ತೊಗೊಂಡು ಬಂದೆ ಆಯಿತಾ. ಐ ಥಿಂಕ್ ನೀವೆಲ್ಲ ನೋಡಿರ್ತೀರ, ಕೊಲಾಬ್ರೇಷನ್ಗೆ ಇತ್ತು. ಸೊ ಅಲ್ಲಿ ಬ್ರ್ಯಾಂಡ್ ಪ್ರಮೋಷನ್ಗೆ ವಿಡಿಯೋ ಮಾಡೋಕ್ಕೆ ಹೋಗಿದ್ದೆ. ಆ್ಯಂಡ್ ಏನಾರೋ ತೊಗೊಳ್ಳೋಣ ಅಂತ ಅನಿಸ್ತು. ಬ್ಲ್ಯಾಕ್ ಸ್ಯಾರಿ ನೋಡಿಬಿಟ್ಟು ತೊಗೊಂಬಂದ್ಬಿಟ್ಟೆ. ಅದು ಬೇರೆ ಅವತ್ತು ಗಡಿ ಬಿಡಿಲಿ ಫಾಸ್ಟಾಗೆ. ಇಟ್ ವಾಸ್ ವೆರಿ ಎಕ್ಸ್ಪೆನ್ಸಿವ್ ಆಯಿತಾ, 1 lakh ಮೇಲಿದ್ದಿದ್ದು ಆ ಸ್ಯಾರಿ. ತೊಗೊಂಡು ಬಂದುಬಿಟ್ಟೆ. ಅದಾದಮೇಲೆ ನಂಗೆ ಇಷ್ಟ ಆಗ್ತಾಯಿಲ್ಲ. ಇವಾಗ ಬ್ಲೌಸು ಹೊಲಿಸ್ದೆ ರೀಸೆಂಟಾಗೆ, ಬಟ್ ಎಷ್ಟು ಒಂಥರ ತುಂಬ ಹೆವಿಯಾಗಿದೆ ಆ ಸೀರೆ. ನಂಗೆ ಇಷ್ಟನೇ ಆಗ್ತಾಯಿಲ್ಲ, ಹುಟ್ಟೂ ಇಲ್ಲ. ಬಟ್ ನೋಡೋಣ, ಇನ್ ಫ್ಯೂಚರ್ ಅದರಲ್ಲಿ ಏನಾದರೂ ಮಾಡಿಸೋಣ ಅಂತ ಇಟ್ಟಿದ್ದೀನಿ. ಬಟ್ ನಾನು ಯಾವ ಥರ ನೋಡ್ತೀನಿ ಗೊತ್ತಾ, ಯಾವಾಗಲೂ ಅಟ್ಲೀಸ್ಟ್ ಐ ಆಮ್ ಕೇಪಬಲ್ ಆಫ್ ಡೂಯಿಂಗ್ ಇಟ್ ಅಲ್ವಾ ಅಂತ ಹಾಗೆ ಪಾಸಿಟಿವ್ ಆಗಿ ತೊಗೊತೀನಿ. ಯುವರ್ ಮಂತ್ಲಿ ಇನ್ಕಮ್ ಸಿನ್ಸ್ ಯು ವರ್ಕ್ ಸೋ ಹಾರ್ಡ್. ನಿಮ್ಗೆ ಅನ್ಸುತ್ತಲ್ವ ನಾನು ಹಾರ್ಡ್ ವರ್ಕ್ ಮಾಡ್ತೀನಿ ಅಂತ, ದಟ್ ಈಸ್ ಮೋರ್ ದೆನ್ ಎನಫ್. ಸೊ ಇನ್ಕಮ್ ಎಲ್ಲ ಬೇಡ, ಸುಮ್ಮನೆ ಯಾಕೆ ಅಲ್ವಾ. ಕ್ಯಾನ್ ಯು ಪ್ಲೀಸ್ ಗೈಡ್ ಹೌ ಟು ಬಿ ಕನ್ಸಿಸ್ಟೆಂಟ್ ಆ್ಯಂಡ್ ಗೆಟ್ ದ ಥಿಂಗ್ಸ್ ಡನ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಕರಿಯರ್? ಸಿ, ಫಸ್ಟ್ಲಿ ನೀವು ಯಾವಾಗ ಕನ್ಸಿಸ್ಟೆಂಟ್ ಆಗಿರೋದು ಅಂತ ಅಂದರೆ ವೆನ್ ಯು ನೋ ಹೌ ಇಂಪಾರ್ಟೆಂಟ್ ದಟ್ ಈಸ್ ಅಂತ. ನೀವೇ ಹೇಳಿದ್ದೀರಾ ಇಂಪಾರ್ಟೆಂಟ್ ಥಿಂಗ್ಸ್ ಇರುತ್ತೆ, ಬಟ್ ಹೌ ಟು ಬಿ ಕನ್ಸಿಸ್ಟೆಂಟ್ ಅಂತ. ಇಫ್ ಇಟ್ ಈಸ್ ರಿಯಲಿ ಇಂಪಾರ್ಟೆಂಟ್ ಟು ಯು, ನಿಮ್ಗೆ ಯಾರೂ ಹೇಳೋದು ಬೇಡ, ನೀವು ನಿದ್ದೆಲಿದ್ದರೂ ಎದ್ದಾಗ ಕೆಲಸ ಮಾಡ್ತೀರಾ. ಸೊ ಪ್ರತಿ ಸತಿ ನಿಮ್ಗೇನೋ ಒಂದು ಕೆಲಸ, ಇವನ್ ಇಟ್ ಈಸ್ ಆ್ಯಸ್ ಸಿಂಪಲ್ ಆ್ಯಸ್ ದಿನಕ್ಕೆ 20 ನಿಮಿಷ ವಾಕಿಂಗ್ ಮಾಡಬೇಕು ಅಂತ ಇದ್ರೂ, ಟು ಬಿ ಕನ್ಸಿಸ್ಟೆಂಟ್ ಫಸ್ಟು ನೀವು ಬರ್ಕೊಳ್ಳಿ. ಆ 20 ನಿಮಿಷ ನೀವು ಪ್ರತಿದಿನ ಯಾಕೆ ವಾಕಿಂಗ್ ಮಾಡಬೇಕು, ಹೌ ಇಸ್ ಇಟ್ ಇಂಪಾರ್ಟೆಂಟ್, ಹೌ ವಿಲ್ ಇಟ್ ಇವನ್ ಮ್ಯಾಟರ್ ಟು ಯು. ಸೊ ನಿಮ್ಮದು ವೈ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ನೀವು 20 ನಿಮಿಷ ಪ್ರತಿದಿನ ವಾಕ್ ಮಾಡಬೇಕು ಅನ್ನೋದನ್ನು ನೀವು ಬರ್ಕೊಳ್ಳಿ. ಪ್ರಾಬಬ್ಲಿ ಇವಾಗ ನೀವು ಪ್ರತಿದಿನ 20 ನಿಮಿಷ ವಾಕ್ ಮಾಡಿದ್ರೆ ಇನ್ ಫ್ಯೂಚರ್ ಶುಗರ್ BP ಬಂದು ಆವಾಗ ಡಾಕ್ಟರ್ ಹೇಳ್ತಾರೆ ಗೊತ್ತಾ, ದಿನಕ್ಕೆ 1 hour ನೀವು ವಾಕ್ ಮಾಡಲೇಬೇಕು ಅಂತ. ಆವಾಗ ಮಳೆ ಬಿಸಿಲು ಗಾಳಿ ಚಳಿ ಏನೇ ಇದ್ರೂ ಎದ್ದು ಹೋಗಿ ವಾಕಿಂಗ್ ಮಾಡೋದಕ್ಕಿಂತ ಇವಾಗ ನೀವು 20 ನಿಮಿಷ ವಾಕಿಂಗ್ ಮಾಡಿದ್ರೆ ಆಮೇಲೆ ಅಂಥ ಪರಿಸ್ಥಿತಿ ಬರದೇ ಇರ್ಬೋದು. ಸೊ ಆ ಥರ ವಾಟ್ ಈಸ್ ಯುವರ್ ವೈ, ಯಾಕೆ ನೀವು ಅದು ಮಾಡಬೇಕು, ಅದು ಮಾಡಿದ್ರೆ ನಿಮಗೇನು ಸಿಗುತ್ತೆ ಲೈಫಲ್ಲಿ, ಅಥವಾ ನಿಮ್ಮ ಲೈಫ್ ಹೆಂಗಿರುತ್ತೆ ಫ್ಯೂಚರ್ ಅನ್ನೋದನ್ನು ಫಸ್ಟ್ ನೀವು ಕುತ್ಕೊಂಡು ಯೋಚನೆ ಮಾಡಿ. ಒನ್ಸ್ ಯುವರ್ ವೈ ಇಸ್ ಸ್ಟ್ರಾಂಗ್, ನಿಮ್ಗೆ ಯಾರೂ ಹೇಳೋದೇ ಬೇಡ, ನೀವೇ ಎದ್ದು ಹೋಗಿ ವಾಕಿಂಗ್ ಮಾಡಿಬಿಡ್ತೀರಾ ಅಥವಾ ಎದ್ದು ಹೋಗಿ ಆ ಕೆಲಸ ಮಾಡ್ತೀರಾ. ಸೊ ಫಿಕ್ಸ್ ಯುವರ್ ವೈ. ವಾಟ್ ಚೇಂಜ್ಡ್ ಇನ್ ದ ಮ್ಯಾರೇಜ್ ಆಫ್ಟರ್ ಬಿಕಮಿಂಗ್ ಅ ಮಾಮ್ ದಟ್ ನೋ ಒನ್ ವಾಂಡ್ ಯು ಅಬೌಟ್? ಅಪ್ಪು, ಆ್ಯಕ್ಚುಲಿ ನಥಿಂಗ್. ಇನ್ನೂ ಬೆಟರ್ ಆಗಿದೆ. ಇನ್ನೂ ಖುಷಿ ಜಾಸ್ತಿ ಆಗಿದೆ. ಐ ಡೋಂಟ್ ನೋ, ನನ್ನ ಮಗಳು ಬಂದಮೇಲೆ ಎವ್ರಿಥಿಂಗ್ ಹ್ಯಾಸ್ ಡಬಲ್ಡ್. ಖುಷಿ ಇರ್ಬೋದು, ಪ್ರೀತಿ ಇರ್ಬೋದು, ಎಲ್ಲ ಡಬಲ್ ಆಗಿದೆ. ಆ್ಯಂಡ್ ಎಷ್ಟೊಂದು ಸತಿ ಅಷ್ಟೇ ಅಭಿ ನನ್ನ ಟ್ರೀಟ್ ರೀಸೆಂಟಾಗೆ ಇನ್ಫ್ಯಾಕ್ಟ್ ನನಗೆ ಫುಡ್ ಪಾಯ್ಸನಿಂಗ್ ಆಗಿತ್ತು ಆಯಿತಾ. ಪ್ರಾಬಬ್ಲಿ ಐ ಹ್ಯಾವ್ ನಾಟ್ ಸ್ಪೋಕನ್ ಅಬೌಟ್ ಇಟ್ ಎನಿವೇರ್. ಫುಡ್ ಪಾಯ್ಸನಿಂಗ್ ಆಗಿತ್ತು. ಆ್ಯಂಡ್ ನಂಗೆ ಅವತ್ತು ರಾತ್ರಿ ಸಿಕ್ಕಾಪಟ್ಟೆ ಹೊಟ್ಟೆ ನೋವು, ವಾಮಿಟಿಂಗ್, ಲೂಸ್ ಮೋಷನ್ಸ್ ಎಲ್ಲ ಆಗ್ತಾಯಿದೆ. ಆ್ಯಂಡ್ ಪಾಪು ಮಲಗಿದ್ದಾಳೆ. ಬಟ್ ದ ವೇ ಅಭಿ ಅವತ್ತು ಅವ್ನ ಕಣ್ಣಲ್ಲಿ ನೀರು ತುಂಬ್ಕೊಂಡಿದ್ದಿರ್ಬೋದು, ಅಥವಾ ಅವ್ನ ಮಗು ಕಡೆನೂ ಗಮನ ಕೊಡ್ತಾಯಿಲ್ಲ, ಅಪ್ಪು ಅಂತ ಇದ್ದಾನೆ. ಆ್ಯಂಡ್ ಮಗು ಎದ್ದುಬಿಡ್ತು, ಅದು ಅಮ್ಮ ಮಮ್ಮಿ ಅಂತ ಇದೆ. ವಾಸ್ ಲೈಕ್, ಇಲ್ಲ ಮಮ್ಮಿ ಇಂಪಾರ್ಟೆಂಟು, ಇವನ್ ಇಫ್ ನಾನು ಅವಳನ್ನ ಎತ್ಕೋತೀನಿ ಅಂದರೆ ಅವ್ನು ಬಿಡ್ತಾಯಿಲ್ಲ, ಇಲ್ಲ ಯು ಆರ್ ಇಂಪಾರ್ಟೆಂಟ್ ನನಗೆ. ಆಮೇಲೆ ನೆಕ್ಸ್ಟ್ ಡೇ ಹೇಳ್ತಾ ಇದ್ದ, ಅಪ್ಪು ಕೈಕಾಲೇ ಆಡಲಿಲ್ಲ, ನಿನ್ನ ಹಂಗೆ ನೋಡೋಕ್ಕೆ ಆಗಲಿಲ್ಲ ನನಗೆ ನೀನೇ ಇಂಪಾರ್ಟೆಂಟು ಅಂತೆಲ್ಲ. ಅದೆಲ್ಲ ಅಂದರೆ ಮುಂಚೆ ಯಾವತ್ತೂ ನನಗೆ ಅವನದು ಹೇಳಿದ್ರೂ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ. ಬಟ್ ನಾವು ಅದು ಏನೋ ಹಿ ಕೀಪ್ಸ್ ಮೀ ಫಸ್ಟ್ ಆನ್ ಟಾಪ್ ಆಫ್ ಎವ್ರಿಥಿಂಗ್ ಅಂತ ಬಂದಾಗ ಖುಷಿ ಅನಿಸುತ್ತೆ. ಸೊ ಐ ಥಿಂಕ್ ನಥಿಂಗ್ ಹ್ಯಾಸ್ ಚೇಂಜ್ ಆಗಿದ್ರೆ ಇಟ್ ಇಸ್ ಓನ್ಲಿ ಗಾಟನ್ ಬೆಟರ್ ಅಷ್ಟೆ. How to handle a close bond negative influencing, and if we tell them misunderstanding us, what to do? Stay away. ಬಿಕಾಸ್ ನಾನು ನನ್ನ ಕ್ಲಾಸಲ್ಲೂ ಇದನ್ನು ಹೇಳ್ತಾ ಇರ್ತೀನಿ.
ಸಿ ಇಫ್ ದಿಸ್ ಇಸ್ ಟೂ ಎಂಡ್ಸ್ ಆಫ್ ಅ ಥ್ರೆಡ್, ಒಂದು ಎಂಡು ಆ ನೆಗೆಟಿವ್ ಪರ್ಸನ್ ಅಂದ್ಕೊಳ್ಳಿ, ಇನ್ನೊಂದು ಎಂಡು ನೀವು. ಸೊ ಇಬ್ಬರು ಅಂದರೆ 2 and 4th ವೆನ್ ಎವರ್ ದೇ ಆರ್ ಟೆಲ್ಲಿಂಗ್ ಸಮಥಿಂಗ್, ನೀವು ರೆಸ್ಪಾಂಡ್ ಮಾಡ್ತಾ ಇದ್ರೆ ಈ ಮೂವ್ಮೆಂಟ್ ಜಾಸ್ತಿ ಆಗುತ್ತೆ. ದ ಎನರ್ಜಿ ಎಕ್ಸ್ಚೇಂಜ್ ಇಸ್ ಮೋರ್. ಓಕೆನಾ? ಸೊ ಯಾವಾಗ ನೀವು ಸ್ಟ್ರಾಂಗ್ ಆಗಿ ಸುಮ್ಮನೆ ಇದ್ಬಿಡಿ, ಅವ್ರು ಏನೇ ಮಾತಾಡಿದ್ರು ಏನೇ ಹೇಳಿದ್ರು ನನಗೆ ಏನು ಕಿವಿ ಕೇಳಿಸ್ತಾ ಇಲ್ಲ, ಐ ಆಮ್ ಜಸ್ಟ್ ಡೂಯಿಂಗ್ ಮೈ ಜಾಬ್ ಅಂತ ನೀವು ಗಟ್ಟಿಗೆ ಇದ್ಬಿಟ್ರೆ, ಅವ್ರು ಎಷ್ಟು ದಿನ ನೋಡಿ ಏನೇ ಮಾಡಿದ್ರು ಮುಂಚೆ ಅಷ್ಟು ಇಟ್ ಈಸ್ ನಾಟ್ ಮೂವಿಂಗ್. ಸೊ ದ ಎನರ್ಜಿ ಈಸ್ ಲೆಸ್. ಆ್ಯಂಡ್ ಎಷ್ಟು ದಿನ ಅಳ್ಳಾಡಿಸ್ತಾರೆ, ನೋಡಿ 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 ಯಾಕೋ ಇಲ್ಲಿಂದ ನನಗೇನು ಸಿಗ್ತಾ ಇಲ್ಲ ಅಂತ ಬಿಟ್ಬಿಡ್ತಾರೆ. ಸೊ ಯು ವಿಲ್ ಬಿ ಫ್ರೀ ಫ್ರಮ್ ಇಟ್. ಸೊ ಹಾಗಿರುವಾಗ ನಿಮ್ಗೆ ಯಾವುದೇ ಒಂದು ರಿಲೇಷನ್ಶಿಪ್ಪಿಂದ ನಿಮಗೆ ನೆಗೆಟಿವ್ ಅನಿಸ್ತಿದೆ ಅಂತ ಅಂದರೆ ನೀವು ಸೈಲೆಂಟ್ ಆಗಿಬಿಡಿ. ಅವ್ರು ಏನಾದರೂ ಹೇಳಿ ಏನಾದರೂ ಮಾತಾಡ್ಕೊಡ್ಲಿ, ಯು ಕೀಪ್ ಕ್ವೈಟ್. ನಿಮ್ಗದು ಯಾವುದೇ ಥರನೂ ಅವ್ರು ಹೇಳೋದೇನು ತಲೆಗೆ ಹಾಕೋಬೇಡಿ. ಓಕೆನಾ? ಇಫ್ ದ ಫ್ಯೂಚರ್ allowed only one platform, YouTube or Instagram, which would you pick? This is very difficult question ನನಗೆ, ಬಿಕಾಸ್ ಐ ಸ್ಟಾರ್ಟೆಡ್ ವಿತ್ ಇನ್ಸ್ಟಾಗ್ರಾಮ್. ಸೊ ಅದೊಂಥರ ಇಟ್ ಇಸ್ ಕ್ಲೋಸ್ ಟು ಮೈ ಹಾರ್ಟ್. ಬಟ್ ನಂಗೆ ಯೂಟ್ಯೂಬ್ ತುಂಬ ಇಷ್ಟ. ಯಾಕೆ ಅಂತ ಅಂದರೆ ಐ ಕ್ಯಾನ್ ಬಿ ಮೀ. ನನಗಿಲ್ಲಿ ಯಾವುದೇ ಥರದ ಫಿಲ್ಟರ್ ಇಲ್ಲ, ಯಾವುದೇ ಥರದ್ದು ರೆಡಿ ಆಗಬೇಕು, ಹಿಂಗೆ ಇರ್ಬೇಕು ಹಾಗೆ ಇರಬೇಕಂತ ಇಲ್ಲ. ಐ ಆಮ್ ಲೈಕ್ ಜಸ್ಟ್ ಮೀ ಹಿಯರ್. ಸೊ ಎಂಥ ಕ್ವೆಶ್ಚನ್ ಕೇಳಿಬಿಟ್ರಿ ನೀವು. ಐ ಡೋಂಟ್ ನೋ, ಐ ಕಾಂಟ್ ಆನ್ಸರ್. ಬಾಯ ಬರ್ತಾಯಿಲ್ಲ ನನಗೆ, ಯೋಚನೆ ಮಾಡೋಕ್ಕೂ ಆಗಲ್ಲ. ಎರಡು ಕಣ್ಣುಗಳಿದ್ದಂಗೆ ಯಾವ ಕಣ್ಣು ಬೇಕು ಅಂದರೆ ಹೆಂಗೆ ಅಂತ ಆ ಥರ ಆಗೋಯ್ತು ನನಗೆ ಕ್ವೆಶ್ಚನ್. Divorces are common nowadays. What's your opinion? See, I'm totally okay with divorce. Actually, ರೀಸೆಂಟಾಗೆ ನಾನು ಅಭಿ ಅದನ್ನೇ ಮಾತಾಡ್ತಾ ಇದ್ವಿ. ಅಂದರೆ ಯಾರೋ ಹೇಳ್ತಾ ಇದ್ರು, ಆ ಮಗುಗೆ ಒಂದು ಫಸ್ಟ್ ಇಯರ್ ಬರ್ಡೇ ದಿನ ಆ ಹುಡುಗಿ ಇವ್ರ ಮನೆಗೆ ಬಂದು ಶಿ ಕಮಿಟೆಡ್ ಸೂಸೈಡ್ ಅಂತೆ. ಯಾಕೆ ಅಂತ ಅಂದರೆ ಶಿ ವಾಸ್ ನಾಟ್ ಹ್ಯಾಪಿ ವಿತ್ ದ ಮ್ಯಾರೇಜ್ ಅಂತ. ಅವಾಗ ಅಭಿ ಅದೇ ಹೇಳ್ತಾ ಇದ್ದ, ಇವಾಗ ಪ್ರಪಂಚ ಎಷ್ಟು ಮುಂದುವರೆದಿದೆ. ಇಫ್ ಶಿ ವಾಸ್ ನಾಟ್ ಹ್ಯಾಪಿ, ಶಿ ಕುಡ್ ಹ್ಯಾವ್ ಲೈಕ್ ಟೇಕನ್ ಅ ಡಿವೋರ್ಸ್ ಆ್ಯಂಡ್ ಮಗು ಜೊತೆ ಅಟ್ಲೀಸ್ಟ್ ಇರ್ಬೋದಿತ್ತು. 1 ವರ್ಷ ಹೆಣ್ಮಗು, ಇವಾಗ ಆ ಮಗು ಏನು ಮಾಡುತ್ತೆ ಅಂತ. ಸೊ ಸಿ, ಐ ಆಮ್ ಟೋಟಲಿ ಓಕೆ ವಿತ್ ಡಿವೋರ್ಸ್. ಬಟ್ ಯಾಕೆ ತೊಗೊಳ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೀವು ಚೀಟ್ ಮಾಡಿ ಅಥವಾ ಮೋಸ ಮಾಡಿ ಅಥವಾ ಯಾವುದೋ ಕೆಟ್ಟ ಇಂಟೆನ್ಷನಿಂದ ತೊಗೋತಾ ಇದ್ದರೆ ಇಟ್ ಈಸ್ ರಿಯಲಿ ಅ ಬಿಗ್ ನೋ. ಬಟ್ ನೀವಿಬ್ಬರೂ ಒಳ್ಳೆಯ ವ್ಯಕ್ತಿಗಳು. ಎಷ್ಟೊಂದು ಸತಿ ಹೆಂಗಾಗುತ್ತೆ ಗೊತ್ತಾ, ಮ್ಯಾರೇಜಸ್ಸಲ್ಲಿ ಗಂಡ ಹೆಂಡತಿ ಇಬ್ಬರು ಆ್ಯಸ್ ಅ ಪರ್ಸನ್ ತುಂಬ ಒಳ್ಳೆಯವ್ರು ಇರ್ತಾರೆ. ಬಟ್ ಅವರಿಬ್ಬರು ಒಟ್ಟಿಗೆ ಬಂದಾಗ ಆ ರಿಲೇಷನ್ಶಿಪ್ ವರ್ಕ್ ಆಗ್ತಾ ಇರಲ್ಲ. ಫಾರ್ ಸಮ್ ಆರ್ ದಿ ಅದರ್ ರೀಸನ್. ಪ್ರಾಬಬ್ಲಿ ಅವ್ರ ಮೈಂಡ್ ಸೆಟ್ ಬೇರೆ ಇರ್ಬೋದು, ಅವ್ರ ಪಾತ್ ಬೇರೆ ಇರ್ಬೋದು, ಅವ್ರದ್ದು ಇಂಟ್ರೆಸ್ಟ್ಸ್ ಬೇರೆ ಇರ್ಬೋದು, ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಎಲ್ಲ ಬೇರೆ ಬೇರೆ ಇರ್ಬೋದು. ಸೊ ಹಾಗಿರುವಾಗ ಪ್ರಾಬಬ್ಲಿ ಅವ್ರು ಟ್ರೈ ಮಾಡಿರ್ತಾರೆ ಫಾರ್ ಎನ್ ಇಯರ್ ಆರ್ 2, ಬಟ್ ನಥಿಂಗ್ ಈಸ್ ವರ್ಕಿಂಗ್ ಔಟ್ ಅಂತ ಅಂದಾಗ ಅಲ್ಲೇ ಇದ್ದು ಕಷ್ಟಪಟ್ಕೊಂಡು ಲೈಫ್ ಹಾಳು ಮಾಡಿಕೊಂಡು ಜೊತೆಗಿರೋದ್ಕಿಂತ ಇಟ್ ಈಸ್ ಬೆಟರ್ ಟು ಪಾರ್ಟ್ ವೇಸ್. ನಿನ್ನ ಪಾಡಿಗೆ ನೀನಿರು, ನನ್ನ ಪಾಡಿಗೆ ನಾನು ಇರ್ತೀನಿ. ಐ ವಿಲ್ ನಾಟ್ ಡಿಸ್ಟರ್ಬ್ ಯು, ಯು ಡೋಂಟ್ ಡಿಸ್ಟರ್ಬ್ ಮೀ. ಐ ಸಪೋರ್ಟ್ ಆ್ಯಂಡ್ ರೆಸ್ಪೆಕ್ಟ್ ಸಚ್ ಪೀಪಲ್, ಸಚ್ ಒಪಿನಿಯನ್ಸ್. ಸೊ ದ್ಯಾಟ್ ಈಸ್ ಮೈ ಒಪಿನಿಯನ್. ಹಾಗಂತ ಅಗೇನ್ ಯಾರೂ ಅಷ್ಟೇ, ನೀವು ರಿಲೇಷನ್ಶಿಪ್ಪಲ್ಲಿ ಸಫರ್ ಮಾಡ್ಕೊಂಡು ಇರೋದಕ್ಕಿಂತ ಇಟ್ ಇಸ್ ಬೆಟರ್ ಟು ಪಾರ್ಟ್ ವೇಸ್. ಹಾಗಂತ ಫಸ್ಟ್ ಗಿವ್ ಇಟ್ ಸಮ್ ಟೈಮ್ ಕೊಡಿ, ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಡೋಂಟ್ ರಶ್. ಮದುವೆಗೂ ಅಷ್ಟೇ ರಶ್ ಆಗಬೇಡಿ. ಟೇಕ್ ಯುವರ್ ಟೈಮ್ ಆ್ಯಂಡ್ ದೆನ್ ಗೆಟ್ ಮ್ಯಾರಿಡ್ ಆ್ಯಂಡ್ ನೋ ದ ಪರ್ಸನ್. ಸೊ ಯಾ, ಹೌ ಇಂಪಾರ್ಟೆಂಟ್ ಇಸ್ ಟು ಹ್ಯಾವ್ ಅ ಸಪೋರ್ಟಿವ್ ಪಾರ್ಟ್ನರ್ ಫಾರ್ ಕರಿಯರ್. ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಕರಿಯರ್ ಒಂದೇ ಅಲ್ಲ, ಆ್ಯಸ್ ನಿಮ್ಮ ಲೈಫ್ ಆ್ಯಸ್ ಅ ಹೋಲ್ ಚೆನ್ನಾಗಿರಬೇಕು ಇನ್ ಎವ್ರಿ ವೇ ಅಂತ ಅಂದರೆ ಒಂದು ಒಳ್ಳೆ ಪಾರ್ಟ್ನರ್ ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಅದಕ್ಕೆ ನನ್ನ ಕ್ಲಾಸಸಲ್ಲೂ ಅಷ್ಟೇ ಹೆಣ್ಮಕ್ಳಿಗೆ ಹೇಳ್ತಾ ಇರ್ತೀನಿ, ಹೆಣ್ಮಕ್ಳಿರಲಿ ಗಂಡ್ಮಕ್ಳಿರಲಿ, ಯಂಗ್ಸ್ಟರ್ಸಿಗೆ ಹೇಳ್ತಾ ಇರ್ತೀನಿ, ಚೂಸ್ ಯುವರ್ ಪಾರ್ಟ್ನರ್. ಬಿಕಾಸ್ ನಿಮ್ಮ ನೆಕ್ಸ್ಟ್ ಲೈಫ್ ಹೆಂಗೆ ಏನು ಅನ್ನೋದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ಪಾರ್ಟ್ನರ್ ಚೆನ್ನಾಗಿದ್ರೆ ನಿಮ್ಮ ಲೈಫ್ ಇನ್ನೂ ಬೆಟರ್ ಆಗೋಗುತ್ತೆ, ಇನ್ನೂ ಸಖತ್ತಾಗೋಗುತ್ತೆ. ಅದೇ ನಿಮ್ಮ ಪಾರ್ಟ್ನರ್, ನಿಮ್ಮದು ರಿಲೇಷನ್ಶಿಪ್ ಸರಿ ಹೋಗ್ತಾ ಇಲ್ಲ ಅಥವಾ ಅವ್ರು ಸರಿಗಿಲ್ಲ ಅಂತ ಅಂದರೆ ನಿಮ್ಮ ಲೈಫ್ ಒಂದು ಸ್ಟೆಪ್ ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಚೂಸ್ ಯುವರ್ ಪಾರ್ಟ್ನರ್ ರಿಯಲಿ ವೆಲ್. ತುಂಬ ಜನ ರೀಸೆಂಟ್ ಒಂದು ಕಾಂಟ್ರವರ್ಸಿ ಬಗ್ಗೆ ಕೇಳಿದ್ದೀರಾ. ಸಿ, ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಎನಿಬಡಿ ಆರ್ ಎನಿ ಕಾಂಟ್ರವರ್ಸೀಸ್ ಆನ್ ಮೈ ಪೇಜ್. ನನಗೆ ಪರ್ಸ್ನಲಿನೂ ಆ ಥರ ಮಾತಾಡೋಕ್ಕೆ ಇಷ್ಟ ಆಗಲ್ಲ, ಅಥವಾ ಇಲ್ಲೂ ಬಂದು ಮಾತಾಡೋಕ್ಕೆ ಇಷ್ಟ ಆಗಲ್ಲ. ಐ ಸ್ಟೇ ಅವೇ ಫ್ರಮ್. ಅವ್ರ ಲೈಫ್ ಅವ್ರು ನೋಡ್ಕೋತಾರೆ, ನನ್ನ ಲೈಫ್ ನಾನು ನೋಡ್ಕೋತೀನಿ. ನಾನು ಅವ್ರಿಗೇನು ದುಡ್ಡು ಕೊಡಲ್ಲ, ಅವ್ರೇನು ನನಗೆ ದುಡ್ಡು ಕೊಡಲ್ಲ, ಅಥವಾ ಅವ್ರು ನನ್ನ ಲೈಫ್ ಸರಿ ಮಾಡಲ್ಲ, ನಾನು ಅವ್ರ ಲೈಫ್ ಸರಿ ಮಾಡಲ್ಲ. ಹಾಗಿದ್ಮೇಲೆ ಮಾತಾಡಿ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದ್ಕಿಂತ ಅದೇ ಟೈಮ್ನ ನಾವು ಒಳ್ಳೆಯದಕ್ಕೆ ಯೂಟಿಲೈಸ್ ಮಾಡ್ಕೊಳ್ಳೋಣ ಬನ್ನಿ. ಐ ಥಿಂಕ್ ದಿಸ್ ವಿಡಿಯೋ ಇಸ್ ಗೆಟ್ಟಿಂಗ್ ವೆರಿ ಲಾಂಗ್. ಆಲ್ರೆಡಿ ಇಲ್ಲಿ
35 ನಿಮಿಷ ಮೇಲಾಗೋಗಿದೆ. ಸೊ ಲೆಟ್ಸ್ ಕಂಟಿನ್ಯೂ ಇನ್ ಪಾರ್ಟ್ 2. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇನ್ನೂ ಏನಾದರೂ ಕ್ವೆಶ್ಚನ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಪಾರ್ಟ್ 2 ಆನ್ಸರ್ ಮಾಡ್ತೀನಿ. ಆ್ಯಂಡ್ ಐ ಲವ್ ಯು ಆಲ್ ಸೋ ಮಚ್.